ನನ್ನ ಬದುಕು ಈ ರೀತಿ ಆಗತ್ತೆ ಅಂತ ನಾನು ಯೋಚನೆ ಮಾಡೇ ಇರಲಿಲ್ಲ. ಎಲ್ಲವೂ ಚೆನ್ನಾಗೇ ಇತ್ತು. ಒಳ್ಳೆಯ ಗಂಡ, 2 ಮುತ್ತಿನ ಮಕ್ಕಳು. ಆದ್ರೆ ತಂಬಾಕು ಎಲ್ಲವನ್ನೂ ಕೆಡಿಸಿಬಿಡ್ತು. ಈಗ ಹರಡ್ತಿರೋ ಈ ಕ್ಯಾನ್ಸರ್ನ ನನ್ನ ಮುಖದಿಂದ ಕತ್ತರಿಸಿ ತೆಗಿಬೇಕಾಗಿದೆ. ಇನ್ನು ಯಾವುದೂ ಮೊದಲಿನ ಥರ ಇರಕ್ಕಾಗಲ್ಲ. ತಂಬಾಕು ನನ್ನ ಬದುಕನ್ನೇ ಸರ್ವನಾಶ ಮಾಡಿಬಿಡ್ತು. ಖೇಣಿ, ಗುಟ್ಕಾ, ತಂಬಾಕು, ಜರ್ದಾ, ಪಾನ್ ಮಸಾಲ ನಿಮ್ಮ ಬದುಕನ್ನು ನಾಶ ಮಾಡುತ್ತವೆ. ಕೆಲವೊಮ್ಮೆ ಅನ್ಸತ್ತೆ ಈ ಸಿಗರೇಟ್ ಸೇದೋದ್ರಿಂದ ಪರಿಣಾಮ ಏನಾಗಬಹುದು ಅಂತ. ಇದರ ಪರಿಣಾಮದಿಂದಾಗಿ ಸ್ಟ್ರೋಕ್ ಆಗಿ ನಾನು ನನ್ನ ಪರಿವಾರಕ್ಕೆ ಹೊರೆಯಾಗಬಹುದೇ? ಲಂಗ್ ಕ್ಯಾನ್ಸರ್ ಆಗಬಹುದೇ? ಸಿಗರೇಟ್ನಿಂದ ಬಾಯಿಯ ಕ್ಯಾನ್ಸರ್ ಆಗಬಹುದೇ? ಹೃದಯದ ರೋಗ ಅಥವಾ ಎಂಫೆಸಿಮಾ ಆಗಿಸಬಹುದೇ? ಮುಂದಿನ ಸಲ ಬೀಡಿ ಅಥವಾ ಸಿಗರೇಟ್ ತೆಗೆದುಕೊಳ್ಳುವಾಗ ನಿಮ್ಮಲ್ಲೇ ಕೇಳಿಕೊಳ್ಳಿ, ಈ ಸಿಗರೇಟ್ ಸೇದಿದ್ರೆ ಪರಿಣಾಮ ಏನಾಗಬಹುದು ಅಂತ. ಧೂಮ್ರಪಾನ ಹಿಂದೆ ಬಿಟ್ಟು ಬಿಡಿ. ಸಹಾಯಕ್ಕಾಗಿ 1800112356ಗೆ ಕರೆ ಮಾಡಿ ಹಾಗೂ 0112290101ಗೆ ಮಿಸ್ ಕಾಲ್ ಕೊಡಿ. ನಾನು ಯಾಕೆ ಹೀಗಾಗ್ಬಿಟ್ಟೆ? ಇದೇನಾದರೂ ದಾಹದಿಂದ ಸುಸ್ತಾಗಿ ದಾರಿ ತಿಳಿಯದ ಒಂದು ಪ್ರಯಾಣನ? ವಿಶ್ವರೂಪದಲ್ಲಿ ನಡೀತಾ ಇರೋವಂಥ ಆಟದಲ್ಲಿ ಒಳ್ಳೆಯದು ಮತ್ತೆ ಕೆಟ್ಟದರ ನಡುವೆ ನಡೀತಾ ಇರೋವಂಥ ಸಂಘರ್ಷನ? ಕೊನೆಯದಾಗಿ ನಾನು ಎಲ್ಲಿ ಬಂದು ತಲುಪಿದ್ದೀನಿ? ನನ್ನಲ್ಲಿರೋವಂಥ ಎಲ್ಲ ಒಳ್ಳೆ ಗುಣಗಳನ್ನು ತ್ಯಾಗ ಮಾಡಿಬಿಡುವಂಥ ಯಾಕೆ ನನಗೆ ಯಾವಾಗಲೂ ಅನ್ನಿಸ್ತಾ ಇರುತ್ತೆ? ಅದು ಕೇವಲ ಜಯಕ್ಕೋಸ್ಕರನಾ? ಇದು ಹೀಗೆ ಇರಬೇಕು ಅಂತ ನಿರ್ಧಾರ ಮಾಡಿದ ಯಾರು? ನಾನು ಇದುವರೆಗೂ ಯಾವುದೆಲ್ಲ ಮುಖ್ಯ ಅನ್ಕೊಂಡಿದ್ನೋ ಅದೆಲ್ಲ ಕೂಡ ಬದಲಾಗಿದೆ. ಎಲ್ಲರೂ ಕೂಡ ಭಯಪಟ್ಟು ಒಬ್ಬರಿಗೊಬ್ರು ಸಂಬಂಧ ಇಲ್ದಿರೋ ಹಾಗೆ ಬೇರೆ ಬೇರೆ ಆಗಿದಾರೇನೋ ಅಂತ ನನಗನ್ನಿಸ್ತಾ ಇದೆ. ನಾನು ಅನ್ಕೊಳ್ತಿದ್ದಂತಹ ಒಗ್ಗಟ್ಟು ಈಗ ಎಲ್ಲಿದೆ? ನಾನು ಬಾಲ್ಯದಲ್ಲಿ ಕಂಡಂತಹ ಆ ಏಕತೆ ಎಲ್ಲಿ? ಚಿಕ್ಕವನಿದ್ದೆ, ಮುಗ್ಧನಾಗಿದ್ದೆ, ನನ್ನ ಆತ್ಮ ಪರಿಶುದ್ಧವಾಗಿತ್ತು. ಈಗ ಅದೆಲ್ಲ ಎಲ್ಲಿ ಮಾಯ ಆಯಿತು? ನಾನೀಗ ಏನಾಗಿದ್ದೀನಿ? ನನ್ನೊಳಗಿರೋ ನಿಜವಾದ ನನ್ನನ್ನು ಕಂಡುಕೊಳ್ಳೋದಕ್ಕೆ ನಾನೀಗ ಏನ್ ಮಾಡಬೇಕು? ನನ್ನ ಏಕತೆನ ಮತ್ತೆ ಪಡಿಬೇಕು. ನನ್ನ ಹೆಸರು ರಾಜ್. ಅಮೆರಿಕಾದಲ್ಲಿರೋ ಈ ವೃಕ್ಷಕ್ಕೋಸ್ಕರ ನಾನು ಹುಡುಕೊಂಡಿಲ್ಲಿಗೆ ಬಂದೆ. ಈ ಕೆಲಸದಲ್ಲಿ ನಾನು ತುಂಬಾ ವಿಷಯಗಳನ್ನ ಪಡ್ಕೊಂಡಿದ್ದೀನಿ. ಆದರೆ ನಾನು ಯಾವತ್ತೂ ಅಡಿಪಾಯನ ಮರ್ತಿಲ್ಲ. ಭಾರತದಲ್ಲಿ ನನ್ನದೊಂದು ಪುಟ್ಟ ಹಳ್ಳಿ. ನಾನು ತುಂಬಾ ಬಡತನದಲ್ಲಿ ಬೆಳೆದೆ. ಜೀವನ ನನಗೊಂದು ಒಳ್ಳೆ ಅವಕಾಶ ಕೊಟ್ಟಿದೆ. ನಾನು ಅದನ್ನ ಸರಿಯಾಗಿ ಉಪಯೋಗಿಸ್ಕೊಂಡಿದ್ದೀನಿ. ಈಗ ಇಷ್ಟು ವರ್ಷಗಳಾದ್ಮೇಲೆ ಈ ದೇಶದಲ್ಲಿ ಸ್ಕೂಲ್ನಿಂದ ಬಂದಂತಹ ಒಬ್ಬ ವಿದ್ಯಾರ್ಥಿಗೆ ತಮ್ಮ ಭಾಷೆಯ ಮೇಲೆ ಎಷ್ಟು ಹಿಡಿತ ಇರುತ್ತೋ ಹಾಗೆ ನನಗೆ ಬೇಕಾದಂತಹ ಎಲ್ಲದನ್ನು ನಾನಿಲ್ಲಿ ಗಳಿಸಿದ್ದೀನಿ. ಹಣ, ವಿಜಯ ಮತ್ತು ಶಕ್ತಿ ಇದೆಲ್ಲಾನು ಗಳಿಸಿದ ನಂತರ ನನಗೆ ಏನನ್ನಿಸ್ತು ಅಂದ್ರೆ, ನಾನು ಸಂಪಾದಿಸದೇ ಇರೋದು ಇನ್ನೊಂದಿದೆ, ಅದೇ ಆತ್ಮೀಯತೆ.
ಕೆಲಸ ಎಲ್ಲ ಹೇಗೆ ನಡೀತಾ ಇದೆ? ತುಂಬ ಖುಷಿಯಾಯಿತು. ಸ್ವಲ್ಪ ವೆಯ್ಟ್ ಮಾಡಿ. ಈಗೊಂದೊಳ್ಳೆ ಸುದ್ದಿ ಕೇಳೋದಕ್ಕೆ ಸರಿಯಾದ ಸಮಯ ಅನ್ಸುತ್ತೆ. ಹಾಯ್ ರಾಜ್, ನಿಮ್ಮನ್ನ ನೋಡಿ ತುಂಬಾ ಖುಷಿ ಆಯ್ತು. ಹೇಗಿದ್ದೀರಾ? ಈಗ ನಾವು ವರ್ಕೌಟ್ ಮಾಡ್ತಿರೋಂಥ ಡೀಲ್ ಬಗ್ಗೆ ನಿನಗೇನನ್ಸುತ್ತೆ? ತಿಳಿಸ್ತೀಯಾ? ಇದರಿಂದ ನಮಗೆ ಲಾಭ ಸಿಗುತ್ತಾ? ಖಂಡಿತ. ನನ್ನ ಹತ್ರ ಹೇಳೋದಕ್ಕೆ ತುಂಬಾನೇ ಒಳ್ಳೆ ಸುದ್ದಿ ಇದೆ ಮತ್ತೆ ನಾನಂತೂ ತುಂಬಾನೇ ಎಕ್ಸೈಟ್ ಆಗಿದ್ದೀನಿ. ನಿಮ್ಗೂ ಕೂಡ ಖುಷಿ ಆಗುತ್ತೆ. ವಿನ್ಸ್, ಅಲ್ಲಿ ಹೇಗೆ ನಡೀತಾ ಇದೆ? ತುಂಬಾ ಚೆನ್ನಾಗಿದೆ ಮಿಸ್ಟರ್ ರಾಜ್. ಈ ಸರಿ ನಾವು ಕ್ಲೋಸ್ ಮಾಡ್ತಾ ಇದೀವಾ? ಹೌದು, ಎಲ್ಲಾನು ತುಂಬಾ ಅದ್ಭುತವಾಗಿದೆ. ನಾವು ಕಾಂಟ್ರಾಕ್ಟ್ ಮಾಡಿಸ್ಬೇಕಾಗತ್ತೆ ಇದನ್ನೆಲ್ಲ ಕ್ಲೋಸ್ ಮಾಡಬೇಕು ಅಂದ್ರೆ. ವಿ ಆರ್ ಡೂಯಿಂಗ್ ಗುಡ್. ಒಳ್ಳೇದು ಒಳ್ಳೇದು, ವರ್ಕ್ ಆಗುತ್ತೆ. ಗುಡ್ ಡೀಲ್. ಈ ತರ ಕಥೆಗಳನ್ನ ನನ್ನ ಹತ್ರ ಹೇಳ್ಬೇಡ. ಪ್ರತಿ ಸಾರಿನೂ ಇದೇ ರೀತಿ ನನ್ನ ಹತ್ರ ಹೇಳ್ತೀಯ, ಮತ್ತೆ ಮತ್ತೆ ಅದೇ ಹೇಳ್ತಾ ಇರ್ತೀಯ. ಇದ್ದಕ್ಕಿದ್ದ ಹಾಗೆ ನಾನು ಬಲಹೀನ ಅಂತ ನನಗನ್ನಿಸ್ತಾ ಇದೆ. ನಾನೇ ಒಂದು ಸಮಸ್ಯೆ ಅನ್ನೋ ವಿಷಯ ನನಗೆ ಈಗ ಈ ಪ್ರಪಂಚ ತೋರಿಸಿದೆ. ನಾನು ಪರಿಹಾರ ಅಲ್ಲ. ನನ್ನೊಳಗಿದ್ದಂತಹ ಶಕ್ತಿ ಎಲ್ಲ ಕಳ್ಕೊಂಡಿದ್ದೀನಿ. ನಾನೀಗ ಅದನ್ನ ಮತ್ತೆ ಪಡ್ಕೋಬೇಕು, ಇಲ್ಲ ಅಂದ್ರೆ ಶಾಶ್ವತವಾಗಿ ಕಳ್ಕೊಳ್ತೀನಿ. ಆ ಒಂದು ಸಾಯಂಕಾಲ ನನ್ನ ಯಾವ ಬಿಸ್ನೆಸ್ನಲ್ಲಿ ನಾನು ಸಕ್ಸಸ್ ಆಗಿದ್ನೋ ಅದೇ ನನ್ನ ಫೇಲ್ಯೂರ್ ಅಂತ ಅನ್ನಿಸ್ತಾ ಇತ್ತು. ನಾನು ಎಲ್ಲಾನು ಕಳ್ಕೊಂಡಿದ್ದೀನಿ, ಒಂಟಿಯಾಗಿದ್ದೀನಿ, ತುಂಬಾನೇ ಕುಗ್ಗು ಹೋಗಿದ್ದೀನಿ. ಯಾವಾಗ್ಲೂ ಹೋಗೋ ಹಾಗೆ ಮಾರನೇ ದಿನ ಜಾಗಿಂಗ್ ಹೋದೆ. ಅದೇ ಸಮಯ ಈ ಸಾರಿ ನಾನು ಪ್ರಶಾಂತವಾಗಿರುವಂತಹ ಜಾಗಕ್ಕೆ ಹೋದೆ. ತುಂಬಾ ವರ್ಷಗಳಿಂದ ನಾನು ಮಾಡ್ಕೊಂಡು ಬಂದಂತಹ ಕೆಲಸನ ಮಾಡೋದಕ್ಕೋಸ್ಕರ ನಾನವತ್ತು ಅಲ್ಲಿಗೆ ಹೋದೆ. ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ದೀರ್ಘವಾದಂತಹ ಧ್ಯಾನನ ನಾನು ಮಾಡೋದಕ್ಕಾಗತ್ತಾ? ನನಗೆ ಸಾಕಷ್ಟು ವಿಷಯಗಳು, ಆಲೋಚನೆಗಳು ಬರೋದಕ್ಕೆ ಶುರುವಾಯಿತು. ಸರೆಂಡರ್. ಏನ ಸರೆಂಡರ್ ಮಾಡಬೇಕು? ಅದರ ಅರ್ಥ ಏನು? ನನ್ನ ಒಳ ಮನಸ್ಸು ನನಗೆ ಹೇಳ್ತಾ ಇತ್ತು. ದುರಾದೃಷ್ಟವಶಾತ್ ನನ್ನ ಬಿಸ್ನೆಸ್ ನನಗೆ ತುಂಬಾನೇ ತೊಂದರೆಗಳನ್ನ ಕೊಡ್ತಾ ಇತ್ತು. ಸಾರಿ ಸರ್, ಅವನು ಸೆಲ್ಲರ್ಸ್ ಅಕೌಂಟಿಂದ ಒಂದಷ್ಟು ಅಮೌಂಟ್ನ ತಗೊಂಡಿದ್ದಾನೆ, ಆದರೆ ಅವನು ಪೇಮೆಂಟ್ ಮಾಡಿಲ್ಲ. ಸೆಲ್ಲರ್ ಒಳ್ಳೆಯವರೇ, ಆದರೆ ಬಯ್ಯರ್ ಒಳ್ಳೆಯವನಲ್ಲ. ನೀನು ಅವ್ರನ್ನ ಮೀಟ್ ಮಾಡಿಲ್ವಾ? ಆದ್ರೆ ನೀನು ಹೇಳ್ತಾ ಇದ್ದೆ ನೀನು ಅವ್ರನ್ನೆಲ್ಲ ನ್ಯೂಯಾರ್ಕ್ನಲ್ಲಿ ಮೀಟ್ ಮಾಡ್ತೀನಿ ಅಂತ. ಯಾಕೆ? ಈ ರೀತಿಯ ಜೋಕರ್ಸ್ ಮತ್ತೆ ಬ್ರೋಕರ್ಸ್ಗಳು ಜನರ ಸಮಯನ ಹಾಳು ಮಾಡ್ತಾ ಇದ್ದೀರಾ. ಸುಳ್ಳುಗಾರರು, ನೀವು ಮೋಸ ಮಾಡಿದ್ದೀರಾ, ಕೆಟ್ಟವರು, ನಾನ್ಸೆನ್ಸ್. ನನಗೆ ಯಾಕೆ ಸುಳ್ಳು ಹೇಳ್ದೆ? ಏನಾಗ್ತಿದೆ ಅಂತ ಹೇಳ್ಬೋದಿತ್ತಲ್ವಾ? ಅವತ್ತು ರಾತ್ರಿ ನಾನು ಮಲಗೋದಕ್ಕೆ ರೂಮ್ಗೆ ಹೋದಾಗ, ನಾನು ಮಲಗೋದಕ್ಕೂ ಮುಂಚೆ ಒಂದು ಅದ್ಭುತ ನಡೀತು. ನಾನು ಪ್ರತಿದಿನ ಪೂಜೆ ಮಾಡೋ ಶಿವನ ಹತ್ತಿರ ಇದ್ದ ಮೇಣದ ಬತ್ತಿ ನನಗೆ ಗೊತ್ತಿಲ್ಲದೆ ಬೆಳಗ್ತಾ ಇತ್ತು. ಅದು ನಾನು ನಂಬಿದ್ದಂತಹ ಪರಮೇಶ್ವರನ? ನನ್ನ ಮನಸ್ಸಿನ ಒಳಗೆ ಅವನು ಬಂದಿದ್ದಾನ ನನಗೆ ತಲುಪಿಸ್ಬೇಕಾಗಿರುವಂತಹ ಮಾಹಿತಿ ತಲುಪಿಸೋಕೆ? ಮಾರನೆಯ ದಿನ ನಾನು ಸಮುದ್ರಕ್ಕೆ ಹೋಗಿ ನನ್ನ ಶಿವನಲ್ಲಿ ಪ್ರಾರ್ಥನೆ ಮಾಡಿದೆ. ನನಗೆ ಆಶೀರ್ವಾದ ಮಾಡಿದ್ದಕ್ಕೆ ನಾನು ನೀರನ್ನು ಸೂರ್ಯನಿಗೆ ಅರ್ಪಿಸಿ, ಸೂರ್ಯ, ನಿನ್ನೆ ರಾತ್ರಿ ನಡೆದಂತಹ ಅದ್ಭುತವಾದ ಘಟನೆಗಳಿಂದ ನನ್ನ ಮನಸ್ಸಿಗೆ ತುಂಬ ಸಂತೋಷ ಆಗಿದೆ. ನಾನು ನಿನಗೆ ಕೃತಜ್ಞತೆನ ತಲುಪಿಸ್ತಾ ಇದ್ದೀನಿ. ಈ ಪ್ರಪಂಚಕ್ಕೆ ಕರುಣೆ ತೋರಿಸೋದಕ್ಕೆ ನನ್ನ ಹೃದಯದ ಬಾಗಿಲು ತೆರೆದುಕೊಂಡಿದೆ. ನಾನಿದನ್ನ ಯಾವತ್ತೂ ಕೂಡ ಮುಚ್ಚೋದಕ್ಕೆ ಇಷ್ಟಪಡೋದಿಲ್ಲ. ತುಂಬಾ ದಿನಗಳು ಕಳೆದ ಮೇಲೆ ಒಂದಿನ ಏನಾಯ್ತು ಅಂದ್ರೆ, ಯಾರ ಬಗ್ಗೆನೂ ಯೋಚನೆ ಮಾಡದೇ ಇರೋಂಥ ಇಷ್ಟು ಸ್ವಾರ್ಥಿಗಳ ಜೊತೆ ನಾನು ಕೆಲಸ ಮಾಡ್ತಿದ್ದೀನಿ ಅಂತ ಅನ್ನಿಸ್ತು. ಸುಳ್ಳು ಹೇಳೋರು, ಮೋಸ ಮಾಡೋರು, ಕಳ್ಳರು. ಈಗ ನಾನು ಬದಲಾಗಬೇಕು.
ನನ್ನ ನಂಬು ಜೆಸಿಕಾ, ನನಗೆ ಏನ್ ಅನಿಸ್ತಾ ಇದೆ ಅಂದ್ರೆ ಪ್ರಕೃತಿಯ ಜೊತೆ ನನ್ಗೊಂದು ವಿಶೇಷವಾದ ಬಾಂಧವ್ಯ ಇದೆ. ದೇವ್ರು ನನ್ನ ಕೈಲಿ ಯಾವ ಕೆಲಸ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದಾನೆ ಅನ್ನೋದು ನನಗೆ ತುಂಬಾನೇ ಚೆನ್ನಾಗಿ ಗೊತ್ತಿದೆ. ನಾನು ಅದನ್ನ ಮಾಡ್ಬೇಕು. ಹೇ ಮೇಘ್ನಾ, ಅಲ್ಲಿ ಕೆಲಸ ಹೇಗ್ ನಡೀತಾ ಇದೆ? ಸರ್, ನೀವು ಇಂಡಿಯಾಗ್ ಬರೋ ಸಮಯ ಇದು. ನೀವ್ ಇಲ್ಲಿಗೆ ಬಂದ್ ತುಂಬಾನೇ ವರ್ಷಗಳಾಗೋಯ್ತು. ನಾವೆಲ್ಲ ನಿಮ್ಗೋಸ್ಕರ ಕಾಯ್ತಾ ಇದೀವಿ. ಇಲ್ಲಿ ನೋಡಿ, ಮಕ್ಕಳೆಲ್ಲ ಕಾಯ್ತಾ ಇದ್ದಾರೆ. ನನ್ಗನ್ಸೋ ಪ್ರಕಾರ ನಾನು ಬಹುಶಃ ಮುಂದಿನ ವರ್ಷ ಬರ್ತಾ ಇದ್ದೀನಿ. ಸರ್, ನೀವು ಸೋನಿಯಾ ಜೊತೆ ಮಾತಾಡಿ. ಅವಳು ಹೇಗಿದ್ದಾಳು ನೋಡಿ. ಬಾಯ್ ಇಲ್ಲಿ ಸೋನಿಯಾ. ನೋಡಿ. ಹಾಯ್ ಅಂಕಲ್. ಸೋನಿಯಾ ಅಂದ್ರೆ ಇಷ್ಟ. ಎಲ್ಲ ಮಕ್ಕಳು ಚೆನ್ನಾಗಿದ್ದಾರೆ. ಅವರೆಲ್ಲ ತುಂಬಾನೇ ಸ್ಪೆಷಲ್. ಅಂಕಲ್, ಕಮ್ ಟು ಇಂಡಿಯಾ. ದಯವಿಟ್ಟು ಬೇಗ ಬನ್ನಿ. ಹುಷಾರು ಮೇಘನಾ. ಬಾಯ್ ಬಾಯ್. ಇಂಡಿಯಾ ಬನ್ನಿ. ನನಗೆ ಆ ಮ್ಯೂಸಿಕ್ ಕೇಳಿಸ್ತಾನೆ ಇತ್ತು. ಆ ಒಂದು ಸಿಂಪಲ್ ಮೆಸೇಜ್ನ ನಾನು ತಳ್ಳ ಹಾಕೋದಕ್ಕೆ ಆಗ್ತಾ ಇರಲಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ನನಗೆ ಗೊತ್ತಿತ್ತು ಆ ಕ್ಷಣದಲ್ಲಿ ನಾನು ಏನ್ ಮಾಡಬೇಕು ಅಂತ. ನಾನು ನನ್ನ ನಾರ್ಮಲ್ ಜೀವನದಿಂದ ನಾನು ಹೊರಗಡೆ ಬರ್ತೀನಿ. ನಾನು ನನ್ನ ಎಲ್ಲ ಚಿಂತೆಗಳನ್ನ ಬಿಟ್ಟು ನಾನು ಹೊರಟಿದ್ದೆ. ಹೊಸ ದಾರಿಯ ಹುಡುಕಾಟದಲ್ಲಿ ನಾನಿದ್ದೆ. ನಾನು ತಲುಪಬೇಕಾದಂತಹ ಗುರಿಗೆ ಅದು ನನ್ನನ್ನು ತಲುಪಿಸುತ್ತೆ ಅಂತ ಅನಿಸುತ್ತೆ. ನಾನು ಎಲ್ಲಿ ಹೋಗಿ ತಲುಪಬೇಕು ಈಗಲೂ ಕೂಡ ನನಗೆ ಗೊತ್ತಿಲ್ಲ. ದಯವಿಟ್ಟು ಇದನ್ನ ತಡಿತೀಯ ದೇವ್ರೆ? ಇದನ್ನ ತಡೆಯೋದಕ್ಕೆ ಯಾವ್ದಾದ್ರೂ ದಾರಿ ಇದೆಯಾ? ನಾನು ಏಕತೆ ಬಗ್ಗೆ ಮಾತಾಡ್ತಾ ಇದ್ದೀನಿ, ಆದ್ರೆ ನನಗೆ ಕಾಣಿಸ್ತಾ ಇರೋದು ಬಾಂಬ್ಗಳು, ಮಿಸೈಲ್ಗಳು, ರಾಕೆಟ್ಸ್. ಸಾಯಿಸ್ತಾ ಇದ್ದಾರೆ, ಸಿಟಿನೇ ನಾಶ ಮಾಡ್ತಾ ಇದ್ದಾರೆ. ಈ ಪ್ರಪಂಚದಿಂದ ನಿನಗೆ ಏನ್ ಬೇಕು ದೇವ್ರೆ? ಈ ಪ್ರಪಂಚದಲ್ಲಿ ಶಾಂತಿ ನೆಲೆಸಬೇಕು, ಪ್ರೀತಿ, ಏಕತೆ ಇರಬೇಕು ದೇವ್ರೆ. ದಯವಿಟ್ಟು ದೇವ್ರೆ ವಿನಾಶ ಆಗದಿರೋ ತರ ನೋಡ್ಕೋ. ನನ್ನ ಕೈಲಿ ನೋಡೋದಕ್ಕಾಗೋದಿಲ್ಲ. ಈ ಪ್ರಪಂಚ ನಾಶ ಆಗೋದನ್ನ ನಾನು ನೋಡಕ್ಕಾಗಲ್ಲ.
ಓ ಯೇಸು ಪ್ರಭು, ಈ ಪ್ರಪಂಚದಲ್ಲಿ ಬದಲಾವಣೆ ತರೋದಕ್ಕೆ ನನಗೆ ಸಹಾಯ ಮಾಡು. ಈ ಪ್ರಪಂಚ ನೋವಿನಲ್ಲಿ ಮುಳುಗಿ ನರಳುತ್ತಾ ಇದೆ. ಎಲ್ಲೂ ಕೂಡ ಏಕತೆ ಇಲ್ಲ. ಒಳ್ಳೆಯ ಪ್ರಪಂಚ ನಿರ್ಮಾಣ ಮಾಡೋದಕ್ಕೆ ನನಗೆ ಸಹಾಯ ಮಾಡು. ಏಕತೆಯೇ ಈ ಪ್ರಪಂಚಕ್ಕೆ ಅಡಿಪಾಯ. ದಯವಿಟ್ಟು ನನಗೆ ಸಹಾಯ ಮಾಡು ದೇವ್ರೆ. ನನಗೆ ನಿನ್ನ ಆಶೀರ್ವಾದ ಬೇಕು, ನಿನ್ನ ಪ್ರೀತಿ ಬೇಕು. ಐ ಲವ್ ಯು ಜೀಸಸ್. ನಮ್ಮನ್ನು ಕಾಪಾಡು. ಪ್ರೀತಿಯ ಜುವಹ, ಪ್ರೀತಿಯ ದೇವ್ರೆ, ಈ ಜುಡಿಸಮ್, ಕ್ರಿಶ್ಚಿಯಾನಿಟಿ, ಇಸ್ಲಾಂ, ಹಿಂದೂಯಿಸಂ, ಈ ಎಲ್ಲ ಧರ್ಮಗಳು ಒಟ್ಟಿಗೆ ಬಾಳೋ ಹಾಗೆ, ಎಲ್ಲ ಕಡೆ ಶಾಂತಿ ನೆಲೆಸೋ ಹಾಗೆ ಆಶೀರ್ವಾದ ಮಾಡು. ನನಗೆ ನಿನ್ನ ಆಶೀರ್ವಾದ ಬೇಕು ದೇವ್ರೆ, ನನಗೆ ನಿನ್ನ ಆಶೀರ್ವಾದ ಬೇಕು. ಐ ಲವ್ ಯು, ಐ ಲವ್ ಯು ಗಾಡ್, ಐ ಲವ್ ಯು. ಓ ಪ್ರೀತಿಯ ಶಿವ, ನನ್ನಲ್ಲಿ ಪರಿಶುದ್ಧವಾದ ಭಾವನೆ ಬರೋ ಹಾಗೆ ಆಶೀರ್ವಾದ ಮಾಡು. ನಾನು ನಿನ್ನ ಜೊತೆನೇ ಇರಬೇಕು, ನಾನು ನಿನ್ನ ಜೊತೆನೇ ಇರಬೇಕು. ಐ ಲವ್ ಯು ಶಿವ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. प्रीतिय वाहे गुरुजी, सतनाम। एक ओंकार सतनाम, कर्ता पूर्वक निर्भो निर्भया, काल मूरत अज्यूनी शाबम, गुरु प्रसाद छाप, आद सत जुगाड़ सत है भी सत, ನಾನಕ್ ಓಸಿ ಬಿ ಸತ್. ನಮ್ಮ ಪಂಜಾಬಿ ಕುಟುಂಬಗಳು ಒಟ್ಟಿಗೆ ಬಾಳೋ ರೀತಿ ಆಶೀರ್ವಾದ ಮಾಡಿ ಗುರುಜಿ. ಇಡೀ ಭಾರತವೇ, ಇಡೀ ಪ್ರಪಂಚವೇ ಒಟ್ಟಿಗೆ ಬಾಳೋ ಹಾಗೆ ಮಾಡಿ. ವಾಯ್ ಗುರುಜಿ, ನನಗೆ ನಿಮ್ಮ ಆಶೀರ್ವಾದ ಬೇಕು. ನಾನು ಈ ಸಂದೇಶನ ಎಲ್ರಿಗೂ ತಲುಪಿಸ್ಬೇಕು. ಎಲ್ಲರಲ್ಲೂ ನಾನು ಏಕತೆನ ತರಬೇಕು. ನನಗೆ ನಿಮ್ಮ ಆಶೀರ್ವಾದ ಬೇಕು ಗುರುಜಿ. ಆದರೆ ಈಗ ನಾನು ಏನಾಗಿದ್ದೀನಿ ಅನ್ನೋದನ್ನ ನೆನೆಸ್ಕೊಂಡು ನಾನು ನಗುವಂಥ ಸಮಯ ಬಂದಿದೆ. ನನ್ನ ಬಟ್ಟೆನ ಕಳಚಿ ನಾನೀಗ ಮತ್ತೆ ಶುರು ಮಾಡಬೇಕು. ಹೊಸ ಪ್ರಾರಂಭಕ್ಕೆ ಇದೇ ಸರಿಯಾದ ಸಮಯ. ಒಂದು ಹೊಸ ದಿಕ್ಕು,
ಒಂದು ಹೊಸ ಜೀವನ ನನಗೋಸ್ಕರ ಎದುರು ನೋಡ್ತಾ ಇದೆ. ಮತ್ತೆ ಆ ಒಂದು ದಿನ ಸಮುದ್ರ ತೀರದಲ್ಲಿ ನಾನೆಷ್ಟು ದಡ್ಡ ಅಂತ ತಿಳಿತು. ಎಷ್ಟು ಸಂಪಾದಿಸಿದ್ರೂ ತೃಪ್ತಿ ಇಲ್ಲದ ಜೀವನನ ನಾನು ಜೀವಿಸ್ತಾ ಇದ್ದೀನಿ. ಹಣ ಮತ್ತು ಪ್ರತಿಷ್ಠೆ ನಾನು ರಾಜ ಅಲ್ಲ, ನಾನು ಯಕಶ್ಚಿತ್ ಒಬ್ಬ ದಡ್ಡ. ನನ್ನ ಆಸ್ತಿನೆಲ್ಲ ಮಾರಿ ನನ್ನ ಹೊಸ ಪ್ರಯಾಣನ ಶುರು ಮಾಡಿದೆ. ನಾನು ಇಲ್ಲಿಂದ ಯಾವ ದೇಶಕ್ಕೆ ಹೋಗಿ ನನ್ನನ್ನು ನಾನು ಹುಡ್ಕೋಬೇಕು ಅಂತ ನಾನು ಯೋಚನೆ ಮಾಡಬೇಕು. ಅದಕ್ಕೆ ನಾನು ಪಶ್ಚಿಮದ ಕಡೆ ಮಹಾಸಮುದ್ರ ಇರೋ ಕಡೆಗೆ ನಾನು ಹೊರಟೆ. ಅದು ಎಷ್ಟು ದೊಡ್ಡ ಮಹಾಸಮುದ್ರ ಅಂದರೆ ಅದು ಮನಸ್ಸಿನ ಭಾವನೆಗಳ ಮೇಲೆ ಬೆಳಕು ಚೆಲ್ಲುತ್ತೆ. ಅದು ನನ್ನ ಜೀವನವನ್ನೇ ಪೂರ್ತಿಯಾಗಿ ಬದಲಾಯಿಸಿಬಿಡುತ್ತೆ. ತಾಯ್ನಾಡಾದ ಭಾರತದಲ್ಲಿ ಯಾರಿಗಾದ್ರೂ ಯಾವುದರ ಮೇಲಾದ್ರೂ ಸಂದೇಹ ಇದ್ರೆ ಅವರು ಆತ್ಮದ ಮಾರ್ಗದರ್ಶನ ಕೇಳ್ತಾರೆ. ಕೃಷ್ಣ, ಬುದ್ಧ, ಶಿವ, ವಿಷ್ಣು, ವಾಯುಗುರು, ಸಾಯಿಬಾಬಾ ಇವರೆಲ್ಲರೂ ಕೂಡ ಅವತಾರ ಪುರುಷರು. ಈ ಪವಿತ್ರ ಹೆಸರುಗಳನ್ನ ಸಾಧುಗಳನ್ನಾಗಿ, ರಕ್ಷಕರನ್ನಾಗಿ ಎಲ್ಲರೂ ಭಾವಿಸ್ತಾರೆ. ಹುಚ್ಚುತನದಿಂದ ಹೋರಾಡುವ ಯುದ್ಧ. ಈ ದಾರಿಲಿ ನಾನು ಸಾಗಬೇಕು ಅಂತ ನೀನು ಬಯಸ್ತೀಯ ಅಲ್ವಾ? ನನಗೆ ನಿನ್ನ ಸಂದೇಶ ತಲುಪಿದೆ ದೇವ್ರೆ. ನಾನಿದನ್ನ ಮಾಡ್ತೀನಿ ಅಂತ ನಿನಗೆ ಮಾತು ಕೊಡ್ತೀನಿ. ಇಡೀ ಪ್ರಪಂಚವನ್ನೇ ನಾನು ಏಕತೆಗೆ ತರ್ತೀನಿ. ನನಗೆ ನಿನ್ನ ಆಶೀರ್ವಾದ ಬೇಕು. ನಾನು ನಿರಾಸೆಯಿಂದ ವೀಕ್ಷಿಸ್ತಾ ಇರೋ ರೋದನೆಯಲ್ಲಿ ನನ್ನ ಮಾರ್ಗದರ್ಶಕರ ಮಾರ್ಗದರ್ಶನದಲ್ಲಿ ಪ್ರಕಾಶವಾದ ಸೂರ್ಯನ ಬೆಳಕು, ಅಂದವಾದ ಸಮುದ್ರದ ಮೂಲಕ ನನಗೆ ಸಮಾಧಾನ ಸಿಕ್ಕಿದೆ. ನನ್ನಲ್ಲಿ ಏನು ಉಳ್ದೇ ಇಲ್ಲ ಅಂತ ಅನ್ಕೊಂಡಾಗ ನನಗೆ ಶಾಂತಿ ಅಂದ್ರೆ ಏನು ಅಂತ ಗೊತ್ತಾಗಿದೆ. ನನಗೆ ನಾನೇ ಹೇಳ್ಕೊಂಡೆ, ನಾನು ಇರಬೇಕಾಗಿರುವಂತಹ ಜಾಗ ಇದೇನೆ. ಕೊನೆಗೂ ನಾನು ನನ್ನ ಮನೆಗೆ ಬಂದಿದ್ದೀನಿ. ಇದ್ದಕ್ಕಿದ್ದ ಹಾಗೆ ಒಂದು ಪ್ರೇರಣೆನ ನಾನು ಗಮನಿಸ್ತೀನಿ. ಊಹಿಸಲಾರದ ಸೃಜನಾತ್ಮಕತೆ. ನನಗೆ ಕಥೆಗಳನ್ನ ಬರೀಬೇಕು ಅಂತ ಅನ್ನಿಸ್ತು. ನಾನು ಕೊಳಲೂದಬೇಕು ಅಂತ ಅನ್ನಿಸ್ತು. ಧ್ಯಾನ ಮಾಡಬೇಕು ಅಂತ ಅನ್ನಿಸ್ತು. ಈ ಪ್ರಪಂಚದಲ್ಲಿ ನಾನು ಮತ್ತೆ ಮಾಡೋದಕ್ಕಾಗದೇ ಇರೋಂಥ ವಿಷಯಗಳನ್ನ ಈ ಮೂಲಕ ಮಾಡಿ ನನ್ನ ಮನಸ್ಸಿಗೆ ಸಮಾಧಾನ ಮಾಡ್ಕೋಬೇಕು. ನಾನು ತುಂಬಾನೇ ಬದಲಾಗ್ಬಿಟ್ಟಿದ್ದೆ. ಅದ್ರ ಬಗ್ಗೆ ನನಗೆ ತುಂಬಾನೇ ಖುಷಿ ಇದೆ. ಸಾಯಂಕಾಲದ ಪ್ರಾರ್ಥನೆ ಆದ್ಮೇಲೆ ಆ ಒಂದು ರಾತ್ರಿ ಒಂದು ಅಸಾಧಾರಣವಾದ ಘಟನೆ ನಡೀತು. ನನಗೊಂದು ಕನಸು ಬಿತ್ತು. ಆ ಕನಸು ನನಗೆ ಅರ್ಥನೇ ಆಗಲಿಲ್ಲ. ಆ ಕನಸಿನಲ್ಲಿ ನಾನು ತುಂಬ ಬಡವನಾಗಿದ್ದೆ. ಅದು ನನ್ನನ್ನು ಭಯ ಪಡಿಸ್ತಾ ಇತ್ತು. ಆ ಒಂದು ಕನಸು ನನ್ನ ಕಾಡ್ತಾ ಇತ್ತು. ನಾನು ಸಹಾಯಕ್ಕಾಗಿ ಕೇಳ್ಕೊಳ್ತಾ ಇದ್ದೆ, ಆದರೆ ಅಲ್ಲಿ ಯಾರೂ ಇರಲಿಲ್ಲ ನನಗೆ ಸಹಾಯ ಮಾಡೋದಕ್ಕೆ, ನನಗೆ ಸಪೋರ್ಟ್ ಮಾಡೋದಕ್ಕೆ. ಆದರೂ ಕೂಡ ನನ್ನ ಒಂಟಿತನದಿಂದ ನಾನು ಒಬ್ಬೊಂಟಿಯಾಗಿರಲಿಲ್ಲ. ನನ್ನ ಹಾಗೆ ಅಲ್ಲಿ ತುಂಬ ಜನ ಇದ್ದರು. ಪ್ರೀತಿ ಸಿಗದೆ ಇರೋರು, ಮನೆ ಇಲ್ಲದೆ ಇರೋರು. ನೋಡಿ ನಮ್ಮನ್ನ, ನಾವೆಷ್ಟು ಕಷ್ಟ ನೋವನ್ನು ಅನುಭವಿಸ್ತಾ ಇದ್ದೀವಿ. ನೋಡಿ ನಮ್ಮನ್ನ, ನೋಡಿ ನಮ್ಮನ್ನ, ಇಲ್ಲಿ ನೋಡಿ ನಮ್ಮನ್ನ. ನಮಗೆ ಸಹಾಯ ಬೇಕು. ನಮಗೆ ನಿಮ್ಮ ಸಹಾಯ ಬೇಕು. ಸಹಾಯ. ನಾವು ತುಂಬ ಕಷ್ಟ ಅನುಭವಿಸ್ತಾ ಇದ್ದೀವಿ ಇಲ್ಲಿ.
ನಮಗೆ ನಿಮ್ಮ ಸಹಾಯ ಬೇಕು, ನಿಮ್ಮ ಸಹಾಯ ಬೇಕು. ನಮ್ಮ ಫ್ರೆಂಡ್ಸ್ ನಮ್ಮನ್ನ ದೂರ ಮಾಡಿದ್ದಾರೆ. ಫ್ಯಾಮಿಲಿ ದೂರ ಮಾಡಿದ್ದಾರೆ ನಮ್ಮನ್ನ. ಪ್ರತಿಯೊಬ್ಬರು ನಮ್ಮನ್ನ ದೂರ ಮಾಡಿದ್ದಾರೆ. ನಮಗ್ ಸಹಾಯ ಬೇಕು, ನಮಗ್ ಸಹಾಯ ಬೇಕು. ಇಡೀ ಪ್ರಪಂಚನೇ ಒಂದು ಕೆಟ್ಟ ಗ್ಯಾಸ್ನಿಂದ ತುಂಬಿಕೊಂಡಿದೆ. ಪೊಲ್ಯೂಷನ್, ಗಲೀಜು, ಶಕ್ತಿ ಇದ್ದವರು ದಾಳಿ ಮಾಡ್ತಿದ್ದಾರೆ. ನನಗೆ ನನ್ನ ಧ್ವನಿ ಕೇಳ್ತಾ ಇತ್ತು. ದೇವ್ರೆ, ಈ ಪ್ರಪಂಚದಲ್ಲಿ ಏನ್ ನಡೀತಾ ಇದೆ ಅಂತ ದಯವಿಟ್ಟು ನನಗೆ ಹೇಳ್ತೀಯಾ? ದಯವಿಟ್ಟು. ಈ ಪ್ರಪಂಚ ತುಂಬಾನೇ ನರಳ್ತಾ ಇದೆ. ಏನ್ ಮಾಡ್ಬೇಕು? ಈ ಸ್ವಾರ್ಥಕತೆಗೆ ಎಲ್ಲಿದ್ಯಾ ನೀನು? ಇದನ್ನೆಲ್ಲ ಹೇಗ್ ತಡೆಯೋದು? ಅಯ್ಯೋ ದೇವ್ರೆ, ಇದರಿಂದ ನೀನೇ ಕಾಪಾಡ್ಬೇಕು. ನಾನ್ ನಿನ್ ಜೊತೆ ಮಾತಾಡ್ಬೇಕು, ಜನರ ಯೋಚನೆ ಬದಲಾಯಿಸ್ಬೇಕು. ಮತ್ತೆ ಈ ದುಃಖದ ಟನಲ್ನಿಂದ ನಾನೊಂದು ಬೆಳಕನ್ನ ನೋಡ್ದೆ. ಅದು ಎಷ್ಟು ಪ್ರಕಾಶಮಾನವಾಗಿತ್ತು ಅಂದ್ರೆ ಅದು ಇಡೀ ಸಮುದ್ರವನ್ನೇ ಆವರಿಸ್ಕೊಂಡ್ಬಿಡ್ತು. ಆ ಬೆಳಕು ನನ್ನನ್ನ ತನ್ನ ಹತ್ರ ಕರೀತಾ ಇತ್ತು, ನನ್ನ ನೋಟನ ತನ್ನ ಕಡೆ ಸೆಳ್ಕೊಳ್ತಾ ಇತ್ತು. ದೇವರು ಏನ್ ಯೋಚನೆ ಮಾಡ್ತಾ ಇದ್ದಾನೆ ಅಂತ ನನಗೆ ಗೊತ್ತಾಗ್ತಾ ಇತ್ತು. ಆಮೇಲೆ ನಾನು ದೇವರಲ್ಲಿ ಕೇಳ್ಕೊಂಡೆ, ನಾನು ದೇಶಗಳ ನಡುವೆ ಯುದ್ಧನ ನೋಡೋದಕ್ಕೆ ಬಯಸೋದಿಲ್ಲ. ಯಾಕಿಷ್ಟೊಂದು ಬಡತನ ಇದೆ? ರಾಜಕಾರಣಿಗಳು ಕಿತ್ತಾಡೋದನ್ನ ನೋಡಕ್ಕಾಗಲ್ಲ. ಯಾಕಿಷ್ಟೊಂದು ಬಡತನ ಇದೆ? ಯಾಕೆ ಮಕ್ಕಳಿಗೆಲ್ಲ ಮನೆಗಳಿಲ್ಲ? ಇಡೀ ಪ್ರಪಂಚ ಏಕತೆಯ ಮೊರೆ ಹೋಗ್ಬೇಕು. ದೇವ್ರೆ, ನನಗೆ ಯಾಕೆ ನೀನು ಈ ವಿಷನ್ನ ಕೊಟ್ಟಿದೀಯಾ? ಆಮೇಲೆ ನನಗೊಂದು ಧ್ವನಿ ಕೇಳಿಸ್ತು. ಏ ಮಗು, ಹೇಳು, ಏನು ನಿಜ ನೋಡಿದ್ದು? ನಾನು ಗಂಡ ಹೆಂಡತಿಯ ಮಧ್ಯೆ ಏಕತೆನ ನೋಡ್ಬೇಕು. ಅಣ್ಣ ತಮ್ಮಂದಿರ ಮಧ್ಯೆ ಏಕತೆನ ನಾನು ನೋಡೋಕ್ ಬಯಸ್ತೀನಿ. ಅಣ್ಣ ತಂಗಿಯ ಮಧ್ಯೆ ಏಕತೆನ ನಾನು ನೋಡೋದಕ್ಕೆ ಬಯಸ್ತೀನಿ. ನಾನು ಸ್ನೇಹಿತರ ಮಧ್ಯೆ ಏಕತೆನ ನೋಡಬೇಕು. ನಾನು ಪ್ರತಿಯೊಬ್ಬರಲ್ಲೂ ಏಕತೆನ ನೋಡೋದಕ್ಕೆ ಬಯಸ್ತೀನಿ. ನಮ್ಮಲ್ಲಿರೋ ಪ್ರತಿ ಸಂಬಂಧಗಳಲ್ಲೂ ನಾನು ಏಕತೆನ ನೋಡಬೇಕು. ನಮ್ಮ ಅಕ್ಕಪಕ್ಕದ ಮನೆಯವ್ರ ಜೊತೆ ಏಕತೆನ ಕಾಣಬೇಕು. ಎಲ್ಲ ಧರ್ಮಗಳಲ್ಲೂ ನಾನು ಏಕತೆನ ಕಾಣಬೇಕು. ಪ್ರತಿಯೊಂದು ದೇಶಗಳ ಮಧ್ಯೆ ನಾನು ಏಕತೆನ ನೋಡಬೇಕು. ನಾನು ಇಡೀ ಬ್ರಹ್ಮಾಂಡದಲ್ಲೇ ಏಕತೆನ ನೋಡಬೇಕು. ಓ ದೇವ್ರೆ, ಎಲ್ಲ ಕಡೆ ಏಕತೆ ಬರೋ ಹಾಗೆ ಮಾಡು. ಇಡೀ ಪ್ರಪಂಚ ಒಂದಾಗಿರ್ಬೇಕು. ಇದು ನನ್ನ ಪ್ರಾರ್ಥನೆ. ನಾನು ಏಕತೆನ ಕಾಣಬೇಕು. ನನ್ನ ಪ್ರಾರ್ಥನೆನ ಕೇಳು ದೇವ್ರೆ. ಇಡೀ ಪ್ರಪಂಚದಲ್ಲಿ ಏಕತೆ ಬರಬೇಕು. ನಾವೆಲ್ಲರೂ ಒಂದೇ ಅನ್ನೋ ಮನಸ್ಥಿತಿ ಬರಬೇಕು. ಎಲ್ಲ ಕಡೆ ಏಕತೆ ನೆಲೆಸೋ ಹಾಗೆ ಮಾಡು ದೇವ್ರೆ. ನನ್ನ ಪ್ರಾರ್ಥನೆನ ಸ್ವೀಕರಿಸು. ಏಕತೆ, ಎಲ್ಲ ಕಡೆ ಏಕತೆ ಇರಬೇಕು. ನಿನ್ನ ಸಂದೇಹಗಳು ಶೀಘ್ರದಲ್ಲಿ ತೀರುತ್ತೆ. ನಿನ್ನ ಯಾವತ್ತು ನಾನು ನಿನ್ನ ಬಿಡಲ್ಲ, ಇಲ್ಲ, ಬಿಟ್ಟು ಬಿಡುತ್ತೇನೆ. ಇವಾಗ ಹೋಗು, ಪ್ರಶಾಂತವಾದ ಜಾಗಕ್ಕೆ ಹೋಗು. ನಿನ್ನಲ್ಲಿ ನಿನ್ನ ನೋಡುಕೋ. ಉತ್ತರ ನಿನ್ನಲ್ಲೇ ದೊರೆಯುತ್ತೆ. ನಿನ್ನೊಳಗೆ ನಿಶಬ್ದದಲ್ಲಿ ಶಬ್ದವನ್ನು ಕೇಳು. ನೀನು ಕೇಳಿದ ಎಲ್ಲಕ್ಕೂ ಉತ್ತರ ದೊರೆಯುತ್ತೆ.
ನಿನ್ನನ್ನು ಅಲ್ಲಿ ನೋಡುತ್ತೇನೆ. ದೇವರ ಆದೇಶ ಬಂದ್ರೆ ನನ್ನನ್ನು ನಂಬಿ ನೀವು ಪಾಲಿಸ್ತೀರಾ? ನನಗೆ ಬೇಕಾದಂತಹ ಪ್ರಶಾಂತವಾದಂತಹ ಜಾಗನ ಹುಡುಕೊಂಡು ನಾನು ಕಾಡಿನ ಮಧ್ಯೆ ಹೋದೆ. ನಾನು ನನ್ನ ಆತ್ಮದ ಜೊತೆ ಒಂದಾಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೆ. ಪ್ರೀತಿ ಮತ್ತೆ ಸೌಂದರ್ಯನ ನಾವು ಯಾವುದೇ ಕಾರಣಕ್ಕೂ ವರ್ಣನೆ ಮಾಡೋದಕ್ಕಾಗೋದಿಲ್ಲ. ನನ್ನೊಳಗೆ ನನಗೆ ಹುಟ್ಟಿದಂತಹ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿಲ್ಲ ಅನ್ನೋಂತಹ ಕಾರಣದಿಂದ ನನಗೆ ಮುಜುಗರ ಏನಾದರೂ ಆಗಿದೆಯಾ? ಕೊನೆಗೂ ನನಗೆ ಆ ಉತ್ತರಗಳು ಸಿಗ್ತಾ ಇವೆ. ದೈವದೊಂದಿಗೆ ಮಾತಾಡ್ತಾ ನಾನು ನನ್ನ ಜೀವನದಲ್ಲಿ ಎಂಥ ಒಂದು ಪ್ರಪಂಚನ ಕಟ್ಟಬೇಕು ಅನ್ಕೊಂಡಿದ್ದೀನಿ ಅಂದ್ರೆ ವಸ್ತು ಮತ್ತು ಆಧ್ಯಾತ್ಮಿಕ ಸಾಮರಸ್ಯದ ಸಮತೋಲನ ಇರಬೇಕು. ನಾನೀಗ ಹೊರಟಿರೋದು ಅದೇ ಕೆಲಸದ ಮೇಲೆ. ನಾನು ನನ್ನ ಎಲ್ಲ ಬಿಸ್ನೆಸ್ಗಳನ್ನು ಬಿಟ್ಟು ಹೊರಟಿದ್ದೀನಿ. ನಾನು ದೈವಿಕ ದಾರಿಯಲ್ಲಿ ನಡೀತಾ ಇದ್ದೀನಿ. ಈ ದಾರಿಯಲ್ಲಿ ಪ್ರತಿಯೊಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಕನೆಕ್ಟ್ ಆಗ್ತಾನೆ. ಪ್ರತಿಯೊಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನೊಂದಿಗೆ ಹೊಂದ್ಕೊಂಡು ಹೋಗ್ತಾನೆ. ನಾನು ಪ್ರಪಂಚದಾದ್ಯಂತ ಪ್ರತಿಯೊಬ್ಬ ಮನುಷ್ಯನಿಗೂ ಸಹಾಯ ಮಾಡಕ್ ಹೋಗ್ತಾ ಇದ್ದೀನಿ. ಪ್ರತಿಯೊಬ್ಬ ವ್ಯಕ್ತಿಗೂ ತುಂಬಾ ವಿಷಯಗಳಲ್ಲಿ ತಮ್ಮದೇ ಆದ ಸಮಸ್ಯೆಗಳಿರುತ್ತೆ. ಅವ್ರಿಗೆ ಏನ್ ಮಾಡಬೇಕು ಅಂತಾನೆ ಗೊತ್ತಾಗ್ತಿರೋದಿಲ್ಲ. ಅದೇ ದೊಡ್ಡ ಸಮಸ್ಯೆ. ನಮಗೆ ಸಾಧ್ಯ ಆದಷ್ಟು ಅವ್ರಿಗೆ ಸಹಾಯ ಮಾಡ್ತೀವಿ. ತುಂಬಾ ವರ್ಷಗಳಿಂದ ಸಂಶೋಧನೆ ಮಾಡಿದ ನಂತರ, ಫೀಲ್ಡ್ ವರ್ಕ್ನ ನಂತರ ನನಗೆ ಅರಿವಾಗಿದ್ದೇನು ಅಂದರೆ ಪ್ರೀತಿ, ಶಾಂತಿ ಮತ್ತು ಕ್ಷಮಾದಾನ ಈ ಪ್ರಪಂಚದಲ್ಲಿ ಶಾಶ್ವತವಾಗಿ ಉಳಿಯುವಂಥ ಭಾವನೆಗಳು. ಆದರೆ ಧರ್ಮ ಅನ್ನೋ ಸಂಕಟ ಇದೆಯಲ್ಲ, ತುಂಬಾ ವಿಷಯಗಳನ್ನು ಕಟ್ ಹಾಕಿದೆ. ವಾವ್, ಜೆಸಿಕಾ, ಥ್ಯಾಂಕ್ ಯು ವೆರಿ ಮಚ್. ಅಯ್ಯೋ ದೇವ್ರೆ, ನನಗೆ ಹಾಲಿವುಡ್ ಸೈನ್ ಕಾಣಿಸ್ತಾ ಇದೆ. ಗಾಯ್ಸ್, ನನ್ನ ಹೆಸರು ರಾಜ್. ನಮ್ಮ ಪ್ಲಾಟ್ಫಾರ್ಮ್ ಹೆಸರು ಒನ್ನೆಸ್ ಆಫ್ ರಾಜ್. ರಾಜ್ ಅನ್ನೋದರ ಅರ್ಥ ಏನು ಅಂತ ಹೇಳ್ತೀನಿ. ರಾಜ್ ಅಂದ್ರೆ R stands for Ram, A stands for Allah, and J stands for Jesus and Jehovah. ಈ ಮೂರು ಮುಖ್ಯವಾದಂತಹ ಧರ್ಮಗಳು. ಇಡೀ ಪ್ರಪಂಚದಲ್ಲಿ ಬೇರೆ ಧರ್ಮಗಳು ಇವೆ. ಈ ಪ್ರಪಂಚದಲ್ಲಿರೋ ಪ್ರತಿಯೊಂದು ಧರ್ಮದವರನ್ನು ನಾವು ಗೌರವಿಸ್ತೀವಿ. ಆದರೆ ಮುಖ್ಯವಾಗಿ ಏನು ಅಂದ್ರೆ ನಾವು ಎಲ್ಲದನ್ನು ಒಟ್ಟಿಗೆ ತರಬೇಕು. ಹಾಯ್ ಸೀರಸ್, ಹೇಗಿದ್ದೀರಾ ನೀವು? ನಿಮ್ಮ ಏಕತೆ ಪ್ರೋಗ್ರಾಮ್ಗೆ ಬಂದು ಖುಷಿ ಆಯ್ತು ನನಗೆ. ನಿಮ್ಮ ಯಶಸ್ಸನ್ನ ನೋಡಿ ನನಗೆ ತುಂಬಾನೇ ಖುಷಿ ಆಯ್ತು. ನಮ್ ದೇಶ ತುಂಬಾ ದೊಡ್ಡ ಸಮಸ್ಯೆನ ಎದುರಿಸ್ತಾ ಇದೆ. ಓ, ನೀವು ಹೇಳಿದ ವಿಷಯ ತುಂಬಾ ನೋವು ಕೊಡ್ತು. ನಾನು 2 ಫಿಲಂ ಪ್ರಾಜೆಕ್ಟ್ಗೆ ವರ್ಕ್ ಮಾಡ್ತಾ ಇದ್ದೀನಿ, ಮತ್ತದು ಅದ್ಭುತವಾಗಿದೆ. ಹೇಳಿ ಮುನಾಬ್, ನೀವೀಗ ನನ್ನ ಭಾಷೆ ಮಾತಾಡ್ತಿದ್ದೀರಾ? ಯಾಕಂದ್ರೆ ಕೆಲವೊಂದು ಬಾರಿ ಜೀವನದಲ್ಲಿ ಏನ್ ಮುಖ್ಯ ಆಗುತ್ತೆ ಅಂದ್ರೆ ನಿಜವಾದ ಪ್ರೀತಿ, ಸಾಟಿ ಇಲ್ದಿರೋ ಪ್ರೀತಿ. ಅದು ತುಂಬಾ ಅಂದ್ರೆ ತುಂಬಾನೇ ಆಳವಾಗಿರುತ್ತೆ. ಸಮುದ್ರಕ್ಕಿಂತ ಆಳವಾಗಿ, ಈ ಜಗತ್ನಲ್ಲಿ ಎಲ್ಲದಕ್ಕಿಂತ ಆಳವಾಗಿ. ಅವಳ ಜೊತೆ ನೀವು ತುಂಬಾ ಒಳ್ಳೆ ಸಮಯ ಕಳೆದಿದ್ದೀರಾ. ಅವಳನ್ನ ನೀವು ಪ್ರೀತಿ ಮಾಡಿದ್ದೀರಾ. ನೀವಿನ್ನೂ ಅವಳನ್ನ ಪ್ರೀತಿ ಮಾಡ್ತಿದ್ದೀರಾ. ನೀವು ಅದನ್ನ ಹಾಗೆ ಮುಂದುವರಿಸಿ. ನಿಮ್ಮ ಜೀವನದಲ್ಲಿ ಒಳ್ಳೆ ಸಮಯ ಬಂದ್ರೆ ನೀವು ಮತ್ತೆ ಭೇಟಿ ಮಾಡಬಹುದು, ಮಾಡದೆ ಕೂಡ ಇರಬಹುದು.
ನೀವು ತುಂಬಾ ಅದ್ಭುತ, ಒಳ್ಳೆ ಕೆಲಸ ಮಾಡ್ತಿದ್ದೀರಾ. ಇದರಿಂದ ತುಂಬಾನೇ ಬೆಳವಣಿಗೆ ಇದೆ, ನನಗೆ ತುಂಬಾನೇ ಖುಷಿ ಆಗ್ತಿದೆ. ಏಕತೆ ಅಂತೂ ಅದ್ಭುತ. ಏಕತೆ ಈ ಪ್ರಪಂಚದಲ್ಲಿ ಬದಲಾವಣೆ ತರುತ್ತೆ. ನನ್ನ ನಂಬಿ, ನಾವೆಲ್ಲರೂ ಒಟ್ಟಿಗೆ ಇದ್ರೆ ಇದು ಸಾಧ್ಯ. ನಾನಿದ್ರ ಜೊತೆ ತುಂಬಾ ಕನೆಕ್ಟ್ ಆದೆ, ಮತ್ತೆ ನೀವ್ ಹೇಳಿದ್ದೆಲ್ಲ ನನ್ನ ಮನ್ಸಿಗೆ ತುಂಬಾನೇ ನಾಟ್ತು. ನೀವು ಹೇಗಿದ್ದೀರಾ ನನಗೆ ಹೇಳ್ತೀರಾ? ನಂಗೆ ನಂಬೋದಕ್ಕೆ ಆಗ್ತಿಲ್ಲ. ನಾನೀಗ ತುಂಬಾನೇ ಚೆನ್ನಾಗಿದ್ದೀನಿ. ನಾವ್ ಹೇಗಾದ್ರೂ ಈ ಮೂವಿನ ಮಾಡ್ಲೇಬೇಕು, ನಿಲ್ಲಿಸಬಾರ್ದು. ಜರ್ಮನಿಲಿ ಏನ್ ಹೇಳ್ತಾರೆ ಅಂದ್ರೆ, ಆಸ್ ಅ ಪೆನ್ ಆಪ್ ಬ್ಲೈಬ್ ಇ ಮೈನರ್ ಪೆನ್ ಆಪ್ ವೈನಾಕ್ ಪ್ರಿನ್ಸ್ ಟಿಗಾಟ್ಸ್ ಬೈ ಸೋಷಿಯಲ್ ಮೈಂಡ್ಸ್ ಕಾಪೀಸ್. ಪೆನ ಅಂದರೆ ಜರ್ಮನ್ ಭಾಷೆಯಲ್ಲಿ ಅದನ್ನು ನೆಗೆಟಿವ್ ಅಂತ ಹೇಳ್ತಾರೆ. ಅದು ಬದಲಾಗೋದಿಲ್ಲ, ಓಕೆನಾ? ಹಾಗಾಗಿ ನೀವು ಮುಂದೆ ಸಾಗಿ, ಅವರನ್ನು ಕ್ಷಮಿಸ್ಬಿಡಿ, ನೀವು ಮುಂದೆ ಸಾಗಿ. ನಿಮ್ಮ ಜೀವನದಲ್ಲಿ ನೀವು ಖಂಡಿತವಾಗ್ಲೂ ಒಳ್ಳೆ ಸ್ನೇಹಿತರನ್ನ ಭೇಟಿ ಆಗ್ತೀರಾ. ಯಾಕಂದರೆ ಈ ಪ್ರಪಂಚದಲ್ಲಿ ತುಂಬ ಒಳ್ಳೆ ಜನರಿದ್ದಾರೆ, ತಿಳ್ಕೊಳ್ಳಿ, ನನ್ನ ನಂಬಿ. ನನ್ಗೆ ನನ್ ತಂದೆ ಇಷ್ಟನೇ ಆಗ್ತಿರ್ಲಿಲ್ಲ. ಅವರು ನನ್ನ ತುಂಬಾನೇ ಕೆಟ್ಟದಾಗಿ ನಡೆಸ್ಕೊತಾ ಇದ್ರು. ನೀವು ಕನೆಕ್ಟ್ ಮಾಡ್ಕೋಬಹುದು. ನಾನು ಶಾಂತವಾಗಿರೋದಕ್ಕೆ ತುಂಬಾ ಪ್ರಯತ್ನ ಪಡ್ತೇನೆ. ನೀವು ಶಾಂತಿ ಕಾಪಾಡ್ಕೋಬೇಕು, ಪ್ರೀತಿಸ್ಬೇಕು. ಅವ್ರು ಇವಾಗ ಹುಷಾರಾಗಿದ್ದಾರೆ, ತುಂಬಾ ಖುಷಿ ಆಗುತ್ತೆ. ತುಂಬಾ ಇದೆ. ಫ್ಯಾಮಿಲಿ ರಿಲೇಶನ್ಶಿಪ್. ಅವಳು ಫ್ಯಾಮಿಲಿ ಡಿನ್ನರ್ಗೂ ಕೂಡ ಬರ್ಲಿಲ್ಲ. ಊಟ ಇಲ್ಲ, ನೀರಿಲ್ಲ. ನಂಗೆ ಏಕತೆ ತುಂಬಾ ಇಷ್ಟ ಆಯ್ತು. ಪ್ರೋಗ್ರಾಮ್ ತುಂಬಾನೇ ಚೆನ್ನಾಗಿತ್ತು. ನಮ್ ದೇಶದಲ್ಲಿ ತುಂಬಾನೇ ಕ್ರೈಮ್ ಇದೆ, ಮತ್ತೆ ನನಗೆ ತುಂಬಾ ವಂಡರ್ ಆಗುತ್ತೆ ಇದ್ರ ಬಗ್ಗೆ. ಈ ಏಕತೆ ಅನ್ನೋ ಕಾನ್ಸೆಪ್ಟ್ ತುಂಬಾನೇ. ನಾನೀಗ ತಲೆ ಕೆಡ್ಸ್ಕೊಳಲ್ಲ, ನಾನೀಗ ಕಲ್ತಿದ್ದೀನಿ. ನನ್ನ ತಲೆಗೆ ತುಂಬಾನೇ ಪ್ರಶ್ನೆಗಳು ಬರ್ತಾ ಇತ್ತು. ಯಾಕೆ ಇಷ್ಟೊಂದು ಡಿಸ್ಟ್ರಾಕ್ಷನ್ಸ್ ಇದೆ ಅಂತ ನನಗೆ ಏನ್ ಮಾಡಿದ್ರೂ ಉತ್ತರ ಸಿಗ್ತಾ ಇರಲಿಲ್ಲ. ಈ ಪ್ರಪಂಚದಲ್ಲಿ ಅರ್ಥ ಆಗದಿರೋಂಥ ತುಂಬಾ ವಿಷಯಗಳು ನಡೀತಾ ಇದೆ. ರಷ್ಯಾ ಮತ್ತೆ ಉಕ್ರೇನ್ ದೇಶಗಳ ನಡುವೆ ಯಾಕೆ ಯುದ್ಧ ನಡೆಯುತ್ತೆ? ಅಷ್ಟೇ ಅಲ್ಲ, ಪಾಕಿಸ್ತಾನ್ ಮತ್ತೆ ಇಂಡಿಯಾ, ಅಷ್ಟೇ ಅಲ್ಲ, ಹೀಗೆ ತುಂಬಾ ದೇಶಗಳ ನಡುವೆ ಯುದ್ಧ ನಡೀತಾನೆ ಇದೆ. ಅದನ್ನೆಲ್ಲ ನೋಡ್ತಿದ್ರೆ ತುಂಬಾನೇ ನೋವಾಗುತ್ತೆ, ಬೇಜಾರಾಗುತ್ತೆ. ನಮ್ಮ ಇತಿಹಾಸ ನಮಗೆ ಹೇಳುತ್ತೆ, ಹಿಟ್ಲರ್ ಯಾಕೆ ಅಷ್ಟೊಂದು ಜೀವಿಸ್ ಜನರನ್ನ ಸಾಯಿಸ್ದ? ಜನರಲ್ ಡಯರ್ ಯಾಕೆ ಅಷ್ಟೊಂದು ಜನರನ್ನ ಜಲಿಯನ್ ವಾಲಾಬಾಗ್ನಲ್ಲಿ ಸಾಯಿಸ್ದ? ಯಾಕೆ ಜನರು ಒಂದು ಧರ್ಮದಿಂದ ಮತ್ತೊಂದು ಧರ್ಮಕ್ಕೆ ಮತಾಂತರವಾಗ್ತಾ ಇದ್ರು? ಲಿಯೋಪೋಲ್ ಯಾಕೆ ಕಪ್ಪು ಜನರ ಬಗ್ಗೆ ತಾರತಮ್ಯ ಮಾಡ್ತಾ ಇದ್ರು? ಯಾಕೆ ಸಾಯಿಸಿದ್ರು? ಈ ಪ್ರಪಂಚದಲ್ಲಿ ಯಾಕೆ ಇಷ್ಟೊಂದು ಜನಾಂಗೀಯವಾದಿಗಳು ಇದ್ದಾರೆ? ವೆನಿಜುಲನ್ ಜನರು ಯಾಕೆ ಹಸಿವಿನಿಂದ ಸಾಯ್ತಾ ಇದ್ದಾರೆ, ಹತಾಶರಾಗಿದ್ದಾರೆ? ಯಾಕೆ ಅಷ್ಟೊಂದು ಸ್ಥಳಾಂತರದ ಬಿಕ್ಕಟ್ಟುಗಳಿವೆ? ಟ್ವಿನ್ ಟವರ್ಸ್ಗಳ ಮೇಲೆ ಯಾಕೆ ದಾಳಿ ನಡೀತು? ಆ ಒಂದು ದುರಂತದಲ್ಲಿ ತುಂಬಾ ಜನರು ತಮ್ಮ ಪ್ರಾಣಗಳನ್ನು ಕಳ್ಕೊಂಡ್ರು. ಪ್ರಪಂಚದಲ್ಲಿ ಯಾಕೆ ಇಂತಹ ಆತಂಕವಾದಿಗಳಿದ್ದಾರೆ? ರೋಹಿಂಗ್ಯಾ ಮುಸಲ್ಮಾನರ ಮೇಲೆ ಯಾಕೆ ಅಷ್ಟೊಂದು ದಾಳಿ ಆಯಿತು? ಅವರ ಪ್ರಾಣವನ್ನು ಲೆಕ್ಕಿಸದೆ ಹಲವಾರು ಜನರನ್ನ ಸಾಯಿಸಿದ್ರು. ಬಡವರು ಯಾಕೆ ತಮ್ಮ ಜೀವನಕ್ಕಾಗಿ, ಊಟಕ್ಕಾಗಿ ಅಷ್ಟೊಂದು ತ್ಯಾಗ ಮಾಡಬೇಕು, ಕಷ್ಟಪಡಬೇಕು? ಯಾಕೆ ಯಾಕೆ ಯಾಕಿನ್ನು 32 ದೇಶಗಳಲ್ಲಿ ಬಗೆಹರಿಯದಂಥ ಸಮಸ್ಯೆಗಳು ನಡೀತಾನೆ ಇದೆ? ಯುದ್ಧ ಯಾಕಾಗ್ತಿದೆ? ಅವರು ಏಕತೆಯ ಕಡೆಗೆ ನಂಬಿಕೆ ಇಟ್ಟಿಲ್ಲ. ಅಮೆರಿಕ ಮತ್ತು ಉಳಿದ ದೇಶಗಳಲ್ಲಿ ಯಾಕೆ ಅಷ್ಟೊಂದು ಜನ ತಮ್ಮ ಮನೆಗಳನ್ನು ಕಳ್ಕೊಳ್ತಾರೆ? ತಗೊಳ್ಳಿ ಇದನ್ನ ತಿನ್ನಿ. ನೀವು ತಗೊಳ್ಳಿ ಇದನ್ನ. ತುಂಬಾನೇ ಧನ್ಯವಾದ. ತಗೊಳ್ಳಿ ಇದನ್ನ ತಿನ್ನಿ. ನಿಮ್ಗೆ ಮನೆ ಇಲ್ವಾ? ಎಷ್ಟು ವರ್ಷದಿಂದ ಇಲ್ಲೇ ಇದ್ದೀರಾ? ತಗೊಳ್ಳಿ, ದುಡ್ಡನ್ನ ಇಟ್ಕೊಳ್ಳಿ. ಧನ್ಯವಾದ. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಿಮ್ಗೆ ಇದ್ರ ಜೊತೆ ಹಣ ಬೇಕಾ? ಖಂಡಿತವಾಗ್ಲೂ ಕೊಡಿ. ಸರಿ, ಆಯ್ತು, ಕೊಡ್ತೀನಿ ನಾನು. ತುಂಬಾನೇ ಧನ್ಯವಾದಗಳು. ಹಾ, ಥ್ಯಾಂಕ್ ಯು. ಎಷ್ಟು ದಿನದಿಂದ ಇಲ್ಲೇ ಇದ್ದೀರಾ? ತುಂಬಾ ದಿನ ಆಯ್ತು. ನಿಜವಾಗ್ಲೂ? ಹಾ, ಹೌದು. ಓ, ನನಗೆ ತುಂಬಾ ಬೇಜಾರಾಯ್ತು. ಯಾಕೆ ಪ್ರತಿಯೊಂದು ದೇಶದ ಸೇನೆ ಒಬ್ರಿಗೊಬ್ರು ಸಹಾಯ ಮಾಡ್ತಿಲ್ಲ? ಸಿಟಿಗಳಲ್ಲಿ ಮತ್ತೆ ಬೇರೆ ಜಾಗಗಳಲ್ಲಿ ಅವ್ರಿಗೋಸ್ಕರ ಕ್ಯಾಂಪ್ ಹಾಕ್ತಾರೆ. ಇವ್ರಿಗೆಲ್ಲ ಸಹಾಯ ಮಾಡೋದಕ್ಕೆ ಸರ್ಕಾರ ಯಾಕೆ ಸರಿಯಾದ ನಿರ್ಧಾರಗಳನ್ನ ತಗೊಳ್ತಾ ಇಲ್ಲ? ಯಾಕೆ ಇಂದಿಗೂ ಕೂಡ ವಿಶ್ವ ಯುದ್ಧಗಳು ನಡೀತಾನೆ ಇವೆ?
ಮನುಷ್ಯರು ಯಾಕೆ ತೀರ್ಪುಗಾರರಾಗಿದ್ದಾರೆ? ರಾಜಕಾರಣಿಗಳು, ಅಧಿಕಾರಿಗಳು, ವ್ಯಾಪಾರಿಗಳು, ಶ್ರೀಮಂತರು ಸ್ವಯಂ ಕೇಂದ್ರಿತ ವ್ಯಕ್ತಿಗಳಾಗಿದ್ದಾರೆ. ತಮ್ಮ ಸ್ಥಾನಕ್ಕೋಸ್ಕರ ಯಾಕವರು ಯಾವಾಗಲೂ ಕಿತ್ತಾಡ್ತಾನೆ ಇರ್ತಾರೆ? ಯಾಕೆ ತುಂಬ ಜನ ಮಕ್ಕಳು ತಾವು ಬದುಕೋದಕ್ಕೆ ಬೀದಿನಲ್ಲಿ ಭಿಕ್ಷೆ ಬೇಡ್ತಾ ಇರ್ತಾರೆ? ಯಾಕೆ ಮನುಷ್ಯರು ಒಬ್ಬರಿಗೊಬ್ಬರು ಸಹಾಯ ಮಾಡ್ತಾ ಇಲ್ಲ? ಯಾಕೆ ನಾರ್ತ್ ಕೊರಿಯಾ ಮತ್ತೆ ಸೌತ್ ಕೊರಿಯಾ ಕಿತ್ತಾಡ್ತಾ ಇರುತ್ತೆ? ಈಸ್ಟ್ ಮತ್ತೆ ವೆಸ್ಟ್ ಜರ್ಮನಿಯ ಹಾಗೆ ಯಾಕೆ ಅವರು ಒಂದಾಗೋದಿಲ್ಲ? ಒಂದಾದ್ರೆ ಏಕತೆಯನ್ನ ನಿರ್ಮಾಣ ಮಾಡಬಹುದು. ಇರಾನ್ನಲ್ಲಿ ಯಾಕೆ ಮಹಿಳೆಯರಿಗೆ ಸ್ವಾತಂತ್ರ್ಯದ ಹಕ್ಕು ಸಿಗ್ತಾ ಇಲ್ಲ? ಪ್ರಪಂಚದಲ್ಲಿರುವ ಬೇರೆ ಮಹಿಳೆಯರು ಯಾಕೆ ಅವರ ಪರವಾಗಿ ನಿಲ್ತಾ ಇಲ್ಲ? ಅವರು ತಮ್ಮ ಗುರಿ ಮುಟ್ಟೋದಕ್ಕೆ ಯಾಕೆ ಸಹಾಯ ಮಾಡ್ತಾ ಇಲ್ಲ? ತುಂಬಾ ವರ್ಷಗಳಿಂದ ಇಸ್ರೇಲ್ ಮತ್ತೆ ಪ್ಯಾಲೆಸ್ಟೈನ್ ಯಾಕೆ ಯುದ್ಧ ಮಾಡ್ತಾ ಇದೆ? ಪ್ರೀತಿ, ಏಕತೆ, ಶಾಂತಿಯನ್ನ ಹುಡುಕೋದಕ್ಕೆ ಯಾಕೆ ಅವರು ವಿಫಲರಾಗ್ತಾ ಇದ್ದಾರೆ? ಯಾಕೆ ಎಲ್ಲ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಗುರುಗಳು ಒಂದಾಗಿಲ್ಲ? ಒಂದಾಗೋದಕ್ಕೆ ಇದು ಸರಿಯಾದ ಸಮಯ. ಯಾಕೆ ಎಷ್ಟೊಂದು ಜನ ಸುಳ್ಳು ಹೇಳ್ತಾರೆ, ಮೋಸ ಮಾಡ್ತಾರೆ, ದರೋಡೆ ಮಾಡ್ತಾರೆ? ಮೋಸ ಮಾಡೋರು ಯಾಕೆ ಈ ಭೂಮಿ ಮೇಲಿದ್ದಾರೆ? ಯಾಕೆ ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ಕರೋನಾ ವೈರಸ್ನಿಂದ ಜನರು ಸಾಯ್ಬೇಕಾಯ್ತು? ಈ ಕರೋನಾ ವೈರಸ್ನಿಂದ ಬಹಳಷ್ಟು ಜನ ತಮ್ಮ ಪ್ರಾಣವನ್ನೇ ಕಳ್ಕೊಳ್ಬೇಕಾಯ್ತು. ಮಾರಣ ಹೋಮನೆ ನಡೆದು ಹೋಯ್ತು. ಯಾಕೆ ಇದು ಇಷ್ಟೊಂದು ನೋವನ್ನು ಕೊಡ್ತು? ಯಾಕೆ ಹೀಗಾಯ್ತು? ಯಾಕೆ ಶಾಂತಿ, ಪ್ರೀತಿ ಮತ್ತೆ ಏಕತೆ ಗಂಡ ಹೆಂಡತಿಯ ಮಧ್ಯೆ ಕಳೆದು ಹೋಗ್ತಾ ಇದೆ? ತಂದೆ ತಾಯಿ ಮತ್ತು ಮಕ್ಕಳ ಮಧ್ಯೆ, ನೆರೆಹೊರೆಯವರು ಮತ್ತೆ ಸಮುದಾಯದಲ್ಲಿ, ಧರ್ಮಗಳ ಮಧ್ಯೆ, ದೇಶಗಳ ಮಧ್ಯೆ, ಇಡೀ ಭೂಮಂಡಲದಲ್ಲೇ ಏಕತೆ ಕಾಣೆಯಾಗಿದೆ. ಜನರು ಯಾಕೆ ಬದಲಾಗ್ತಾ ಇಲ್ಲ? ಯಾಕೆ ಜನರು ಬದಲಾಗ್ತಾ ಇಲ್ಲ? ಯಾಕೆ ಮನುಷ್ಯರ ಮನಸ್ಸಿನಲ್ಲಿ ಸ್ಥಿರತೆ ಇಲ್ಲ ಮತ್ತು ಸ್ಥಿಮಿತ ಇಲ್ಲ? ನನಗೆ ಯಾಕೆ ಆತ್ಮಗಳು ತೊಂದರೆಯಲ್ಲಿದೆ, ತಳಮಳಗೊಂಡಿದೆ ಅಂತಾನೆ ಅರ್ಥ ಆಗ್ತಾ ಇಲ್ಲ. ಯಾಕಿರಬಹುದು? ಯಾಕೆ ಎಲ್ಲರೂ ಒಂಟಿಯಾಗಿರೋದಕ್ಕೆ, ಸ್ವಾರ್ಥಿಯಾಗಿರೋದಕ್ಕೆ ಮತ್ತು ಬೇರೆ ಇರೋದಕ್ಕೆ ಬಯಸ್ತಾರೆ? ನಾನು ಅವರೆಲ್ಲರಿಗೂ ಸಹಾಯ ಮಾಡೋದಕ್ಕೆ ಬಯಸ್ತಾ ಇದ್ದೀನಿ. ನನ್ನ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಮತ್ತು ಅಕ್ಕಪಕ್ಕದವರಿಗೆ ಎಲ್ಲರಿಗೂ ನನ್ನನ್ನು ಅರ್ಪಿಸ್ಕೊಳ್ತಾ ಇದ್ದೀನಿ. ಈ ಭೂಮಿ ಮೇಲೆ ದೇವರು ನನಗೆ ಜನ್ಮ ಕೊಟ್ಟಿರೋದು ನಾನು ಎಲ್ಲರೊಳಗೊಂದಾಗಿ ಎಲ್ಲರಲ್ಲೂ ಏಕತೆಯನ್ನು ತರೋದಕ್ಕೆ ಬಯಸ್ತೀನಿ. ಯಾಕೆ ಅವರೆಲ್ಲ ನನ್ನಂತಿಲ್ಲ? ಯಾಕೆ ನನಗೆ ಅಷ್ಟೊಂದು ನೋವಾಗುತ್ತೆ? ಪ್ರಪಂಚದಲ್ಲಿ ಬೇರೆ ಯಾರಿಗಾದ್ರೂ ನೋವಾದ್ರೆ ನನಗೆ ಯಾಕೆ ನೋವಾಗುತ್ತೆ? ಯಾಕೆ ನನಗೆ ಪ್ರತಿಯೊಬ್ಬರ ನೋವು ಅನುಭವಕ್ಕೆ ಬರುತ್ತೆ? ಯಾಕೆ ನನಗೆ ಯಾಕೆ ನೋವಾಗುತ್ತೆ? ಈ ಯಾಕೆ ಅನ್ನೋ ಪ್ರಶ್ನೆಗಳಿಗೆ ಉತ್ತರನ ಹುಡುಕ್ತಾ ನನ್ನ ಮನಸ್ಸು ಭಾರ ಆಗೋದಕ್ಕೆ ಶುರುವಾಯಿತು. ತುಂಬಾ ವರ್ಷಗಳಿಂದ ನಾನು ಸರಿಯಾಗಿ ನಿದ್ರೆ ಮಾಡಿಲ್ಲ. ಕೊನೆಗೂ ನಾನು ನನ್ನೊಳಗಿದ್ದ ನನ್ನಲ್ಲಿ ವಿಲೀನನಾದೆ. ನನ್ನ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಕೆ ನನ್ನ ಒಳ ಮನಸ್ಸು ನಾನು ಮತ್ತೆ ಭಾರತಕ್ಕೆ ಬರೋ ಹಾಗೆ ಮಾಡ್ತು. ನನ್ನ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಕೆ ನಾನಿಲ್ಲಿಗೆ ಬಂದಿದ್ದೀನಿ. ನನ್ನ ಬದುಕು ಈ ರೀತಿ ಆಗುತ್ತೆ ಅಂತ ನಾನು ಯೋಚನೆ ಮಾಡೇ ಇರಲಿಲ್ಲ. ಎಲ್ಲವೂ ಚೆನ್ನಾಗೇ ಇತ್ತು. ಒಳ್ಳೆಯ ಗಂಡ, 2 ಮುತ್ತಿನ ಮಕ್ಕಳು. ಆದರೆ ತಂಬಾಕು ಎಲ್ಲವನ್ನೂ ಕೆಡಿಸಿಬಿಡ್ತು. ಈಗ ಹರಡ್ತಿರೋ ಈ ಕ್ಯಾನ್ಸರ್ನ ನನ್ನ ಮುಖದಿಂದ ಕತ್ತರಿಸಿ ತೆಗಿಬೇಕಾಗಿದೆ. ಇನ್ನು ಯಾವುದೂ ಮೊದಲಿನ ಥರ ಇರಕ್ಕಾಗಲ್ಲ. ತಂಬಾಕು ನನ್ನ ಬದುಕನ್ನೇ ಸರ್ವನಾಶ ಮಾಡಿಬಿಡ್ತು. ಖೇಣಿ, ಗುಟ್ಕಾ, ತಂಬಾಕು, ಜರ್ದಾ, ಪಾನ್ ಮಸಾಲ ನಿಮ್ಮ ಬದುಕನ್ನು ನಾಶ ಮಾಡುತ್ತವೆ. ಕೆಲವೊಮ್ಮೆ ಅನ್ಸತ್ತೆ ಈ ಸಿಗರೇಟ್ ಸೇದೋದ್ರಿಂದ ಪರಿಣಾಮ ಏನಾಗಬಹುದು ಅಂತ. ಇದರ ಪರಿಣಾಮದಿಂದಾಗಿ ಸ್ಟ್ರೋಕ್ ಆಗಿ ನಾನು ನನ್ನ ಪರಿವಾರಕ್ಕೆ ಹೊರೆಯಾಗಬಹುದೇ?
ಲಂಗ್ ಕ್ಯಾನ್ಸರ್ ಆಗಬಹುದೇ, ಸಿಗರೆಟ್ನಿಂದ ಬಾಯಿಯ ಕ್ಯಾನ್ಸರ್ ಆಗಬಹುದೇ, ಹೃದಯದ ರೋಗ ಅಥವಾ ಎಂಫೆಸಿಮಾ ಆಗಿಸಬಹುದೇ? ಮುಂದಿನ ಸಲ ಬೀಡಿ ಅಥವಾ ಸಿಗರೆಟ್ ತೆಗೆದುಕೊಳ್ಳುವಾಗ ನಿಮ್ಮಲ್ಲೇ ಕೇಳಿಕೊಳ್ಳಿ, ಈ ಸಿಗರೆಟ್ ಸೇದಿದ್ರೆ ಪರಿಣಾಮ ಏನಾಗಬಹುದು ಅಂತ. ಧೂಮ್ರಪಾನ ಹಿಂದೆ ಬಿಟ್ಟು ಬಿಡಿ. ಸಹಾಯಕ್ಕಾಗಿ 1800112356ಗೆ ಕರೆ ಮಾಡಿ ಹಾಗೂ 011222901701ಗೆ ಮಿಸ್ ಕಾಲ್ ಕೊಡಿ. ಮಕ್ಕಳು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೋತಿದ್ದಾರೆ. ನನಗೂ ಕೂಡ ಅವ್ರು ನೆನಪಾಗ್ತಾ ಇರ್ತಾರೆ. ಅವ್ರನ್ನ ನೋಡಿದ್ರೆ ಖುಷಿ ಆಗುತ್ತೆ. ಅವರೆಲ್ಲ ಹೇಗಿದ್ದಾರೆ? ಅವರೆಲ್ಲ ತುಂಬಾ ಚೆನ್ನಾಗಿದ್ದಾರೆ. ಫೌಂಡೇಶನ್ ಕೂಡ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದೆ. ಅದನ್ನ ಬೆಳೆಸೋದಕ್ಕೆ ನಾನು ನನ್ನ ಕೈಲಾದಷ್ಟು ಕೆಲಸ ಮಾಡ್ತಿದ್ದೀನಿ. ವಾಲಂಟಿಯರ್ಸ್ನ ಮತ್ತೆ ಇದ್ರ ಬಗ್ಗೆ ಆಸಕ್ತಿ ಇರೋರ್ನ, ನಮ್ಮ ತರ ವಿಷನ್ ಇರೋರ್ನ ಕರೆತರೋದು ಸ್ವಲ್ಪ ಕಷ್ಟನೇ ಆಯ್ತು. ಆದ್ರೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಸರ್. ರೈಲ್ವೆ ಹಳಿ ಪಕ್ಕದಲ್ಲಿ ವಾಸ ಮಾಡ್ತಿದ್ದ ಮಕ್ಕಳಿಗೆಲ್ಲ ನಾನು ಸಹಾಯ ಮಾಡ್ತಾ ಇದ್ದೀನಿ. ನನಗೆ ಅವರಂದ್ರೆ ತುಂಬಾ ಇಷ್ಟ. ಮುಂದೊಂದಿನ ಅವ್ರಿಗೆಲ್ಲ ಮನೆ ಕಟ್ಕೊಡ್ಬೇಕು ಅನ್ನೋದು ನನ್ನ ಮಹದಾಸೆ. ಎಲ್ಲ ಮಕ್ಕಳು ಈ ಪ್ರಪಂಚದಲ್ಲಿರೋ ನಿಷ್ಕಲ್ಮಶ ಆತ್ಮಗಳು. ಪ್ರತಿ ಸಾರಿ ನಾನು ಅವರ ಸಮಸ್ಯೆಗಳೇನು ಅಂತ ಕೇಳ್ತಾ ಇರ್ತೀನಿ. ಅವರ ಕಷ್ಟಗಳನ್ನ ಕೇಳ್ದಾಗ್ಲೆಲ್ಲ ನನ್ನ ಕೈಲಾದಷ್ಟು ಸಹಾಯ ಮಾಡ್ತಾ ಇರ್ತೀನಿ. ಆಕ್ಚುಲಿ ವಾಲಂಟಿಯರ್ಸ್ನ ಕರ್ಸೋದಕ್ಕೆ ನಾನೊಂದಿಷ್ಟು ಪ್ಲಾನ್ ಮಾಡ್ಕೊಂಡಿದ್ದೀನಿ ಸರ್. ಒಂದಿಷ್ಟು ಆರ್ಟಿಕಲ್ಸ್ನೆಲ್ಲ ಬರೆದು ಪ್ರೆಸ್ ಅವ್ರನ್ನ ಮೀಟ್ ಮಾಡಬೇಕು ಅನ್ಕೊಂಡಿದ್ದೀನಿ, ನಮ್ಮ ಫೌಂಡೇಶನ್ ಜೊತೆ ಕೈ ಜೋಡಿಸೋದಕ್ಕೋಸ್ಕರ. ನಾನು ಕೇದಾರ್ನಾಥ್ಗೆ ಹೋಗ್ತಾ ಇದ್ದೀನಿ, ಹಿಮಾಲಯಸ್ಗೆ ಹೋಗ್ತಾ ಇದ್ದೀನಿ. ಸರಿ. ಅಲ್ಲಿ ಹೋಗಿ ನಾನು ಧ್ಯಾನ ಮಾಡ್ತೀನಿ. ಪ್ರತಿಯೊಬ್ಬ ರಾಜಕಾರಣಿಯ ಆತ್ಮದ ಜೊತೆ ಸಂಪರ್ಕ ಬೆಳೆಸ್ತೀನಿ. ಪ್ರತಿ ಶ್ರೀಮಂತರ ಆತ್ಮದ ಜೊತೆ ನಾನು ಅವ್ರ ಜೊತೆ ಸಂಪರ್ಕ ಬೆಳೆಸಿ ನನ್ನ ಆಧ್ಯಾತ್ಮಿಕದ ದಾರಿಯ ಮುಖಾಂತರ ಈ ಸಮಸ್ಯೆಗಳನ್ನ ಅವ್ರಿಗೆ ಹೇಳ್ತೀನಿ. ನಾನು ಎಲ್ಲ ಧಾರ್ಮಿಕ ಜಾಗಗಳಿಗೆ ಮತ್ತು ದೇವಸ್ಥಾನಗಳಿಗೆ ಭೇಟಿಯಾಗಬೇಕು ಅಂತ ತೀರ್ಮಾನ ಮಾಡಿದ್ದೆ. ಮಸೀದಿ, ಪ್ರೀತಿಯ ಅಲ್ಲ, ನನಗೆ ನಿಮ್ಮ ಆಶೀರ್ವಾದ ಬೇಕು. ಧರ್ಮಗಳ ನಡುವೆ ಸಾಕಷ್ಟು ಸಂಘರ್ಷಗಳು ನಡೀತಾ ಇದೆ. ದೇಶಗಳ ನಡುವೆ ಯುದ್ಧ ನಡೀತಾ ಇದೆ. ನಾನಿದನ್ನೆಲ್ಲ ಹೇಗೆ ತಡೆಯೋದು? ದಯವಿಟ್ಟು ನನಗೆ ದಾರಿ ತೋರಿಸು. ನನಗೆ ನಿನ್ನ ಸಹಾಯ ಬೇಕು. ದಯವಿಟ್ಟು ಸಹಾಯ ಮಾಡು ನನಗೆ. ಇದನ್ನೆಲ್ಲ ತಡೆಯೋದಕ್ಕೆ ನನಗೆ ನಿನ್ನ ಆಶೀರ್ವಾದ ಬೇಕು. ನನಗೆ ಸಹಾಯ ಮಾಡುವಲ್ಲ. ಚರ್ಚ್ಗಳು, ಗುರುದ್ವಾರ, ಪ್ರತಿಯೊಂದು ಜಾಗಕ್ಕೂ ಭೇಟಿ ಕೊಟ್ಟು ಅಲ್ಲಿನ ಆಶೀರ್ವಾದ ಪಡೆದಿದ್ರಿಂದ ನನ್ನ ಪ್ರಯಾಣ ನಿಜಕ್ಕೂ ಸಫಲವಾಯಿತು ಅಂತ ಅನ್ನಿಸ್ತು. ನಾನು ರಾಮನನ್ನ ಆರಾಧಿಸ್ತೇನೆ. ವಾಯುಗುರು, ಸಾಯಿ ಬಾಬಾ, ಬುದ್ಧ, ಅಲ್ಲ ನೀನೇ ಕಾಪಾಡಬೇಕು. ನಾನು ನಿನ್ನ ನಂಬಿದ್ದೀನಿ ಜೀಸಸ್. ಜಿಬೋಹ, ನಿನ್ನ ನಂಬಿದ್ದೀನಿ. ನಾನು ಹಿಮಾಲಯಕ್ಕೆ ಹೋದೆ.
ಶಿವನ ಜೊತೆ ಮಾತಾಡೋದಕ್ಕೆ ನಾನು ದೀರ್ಘವಾಗಿ ಧ್ಯಾನಕ್ಕೆ ಕುಳಿತೆ. ನಾನು ನಿನಗೋಸ್ಕರ ಇನ್ನು ಎಷ್ಟು ದಿನ ಪ್ರಾರ್ಥನೆ ಮಾಡಬೇಕು? ಈಗಾಗಲೇ 50 ವರ್ಷ ಆಗಿದೆ. ನಾನು ಪ್ರಾರ್ಥನೆ ಮಾಡ್ತಾನೆ ಇದ್ದೀನಿ. ನಾನ್ ನಿನ್ ಜೊತೆ ಒಂದು ಸಲಿನಾದ್ರೂ ಮಾತಾಡ್ಬೇಕು. ದಯವಿಟ್ಟು ನನ್ನ ಜೊತೆ ಮಾತಾಡು. ದಯವಿಟ್ಟು ನನ್ನ ಜೊತೆ ಮಾತಾಡು ಶಿವ. ನಿನ್ ಜೊತೆ ಮಾತಾಡ್ಬೇಕು. ನನ್ನ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬೇಕು. ಇಡೀ ಪ್ರಪಂಚನೇ ತಪ್ಪು ದಾರಿಯಲ್ಲಿ ನಡೀತಾ ಇದೆ. ನಾವು ಸಹಾಯ ಮಾಡಬೇಕು. ಈ ಪ್ರಪಂಚ ನಾಶ ಆಗೋದ್ರಿಂದ ನಾವು ತಪ್ಪಿಸ್ಬೇಕು ಶಿವ. ನಿನ್ನ ಸಹಾಯ ಬೇಕು. ಎಲ್ಲಿದೆಯಾ ಶಿವ? ನೀನು ಎಲ್ಲಿದೆಯಾ? ನಾನ್ ನಿನ್ ಜೊತೆ ಮಾತಾಡ್ಬೇಕು. ದಯವಿಟ್ಟು ಮಾತಾಡು. ಯಾಕೆ ನನ್ನ ಜೊತೆ ಮಾತಾಡ್ತಾ ಇಲ್ಲ? ನಾನ್ ನಿನ್ ಜೊತೆ ಮಾತಾಡ್ಬೇಕು. ದಯವಿಟ್ಟು ನನ್ನ ಜೊತೆ ಮಾತಾಡು. ನಾನು ನಿನ್ ಜೊತೆ ಮಾತಾಡ್ಬೇಕು ಶಿವ. ನಾನು ನಿನ್ ಜೊತೆ ಮಾತಾಡ್ಬೇಕು. ಈ ಪ್ರಪಂಚದಲ್ಲಿ ಸಮಸ್ಯೆ ಇದೆ. ನಾನು ರಾಜ್, ದಯವಿಟ್ಟು ಎದ್ದೇಳು. ನೀನು ಪವಿತ್ರ ಸ್ಥಳಗಳಲ್ಲಿ ನನ್ನನ್ನು ಹುಡುಕ್ತಾ ಇದೀಯಾ. ಹಗಲು ರಾತ್ರಿ ಅನ್ನದೆ ನನಗಾಗಿ ಪ್ರಾರ್ಥಿಸ್ತಾ ಇದೀಯಾ. ನಾನು ನಿನ್ನೊಳಗೆ ಇದ್ದೀನಿ. ಏನದರ ಅರ್ಥ? ನನ್ನೊಳಗೆ ನೀನಿದೀಯ ಅಂದ್ರೆ ಏನರ್ಥ ಶಿವ? ಇಲ್ಲಿ ಕೇಳು ರಾಜ್, ನಾನು ಶುದ್ಧವಾದ ಜಾಗೃತಿ. ನಾನು ಎಲ್ಲ ಕಡೆ ಎಲ್ಲರೊಳಗೂ ಇದ್ದೀನಿ. ನನ್ನ ಮಕ್ಕಳು ಎಲ್ಲೇ ಇದ್ದರೂ ನಾನು ಕೂಡ ಅಲ್ಲೇ ಇರುತ್ತೇನೆ. ನೀನು ನಿನ್ನ ಕಣ್ಣುಗಳಿಂದ ನನ್ನನ್ನು ನೋಡಲಾಗಲಿಲ್ಲ, ಆದರೆ ನೀನೀಗ ದೈವ ದರ್ಶನವನ್ನು ಪಡೆದಿದ್ದೀಯ. ಅದರಿಂದ ನೀನು ನನ್ನ ಅನಂತ ರೂಪನ ನೋಡೋದಕ್ಕೆ ಸಾಧ್ಯ ಆಗಿದೆ. ಅದನ್ನ ನೀನು ಏಕತೆ ಅಂತ ಕರೆದಿದೀಯ. ನೀನು ಆಧ್ಯಾತ್ಮದಲ್ಲಿ ಉತ್ತುಂಗಕ್ಕೇರಿದೀಯ. ಹಾಗಾಗಿ ನಿನ್ನೊಳಗೆ ನಾನು ಬೆರೆತಿದ್ದೀನಿ. ನೀನು ನನ್ನೊಳಗಿದೀಯ. ನಾವಿಬ್ಬರೂ ಒಂದೇ. ಓ ಓ ಓ ಓಂ ನಮಃ ಶಿವಾಯ. ನಾನು ಯಾವಾಗಲೂ ಅವನ ಜೊತೆ ಇದ್ದೀನಿ ಅನ್ಸುತ್ತೆ. ನಾನು ನನ್ನ ಪ್ರೀತಿಯ ಶಿವನ ಜೊತೆ ಒಳ್ಳೆಯ ಮಾತುಗಳನ್ನಾಡ್ತೀನಿ. ನನ್ನ ಒಂಟಿಯಾದ ಬದುಕಿನಲ್ಲಿ ಶಿವ ಬೆಳಕನ್ನು ತಂದಿದ್ದಾನೆ. ನಾನು ಅವನ ಮಾರ್ಗದರ್ಶನದಲ್ಲಿ ನಡೀತಾ ಇದ್ದೀನಿ. ಸುಮಾರು ವರ್ಷಗಳಿಂದ ನನ್ನಲ್ಲಿ ಕಾಡ್ತಾ ಇದ್ದಂತಹ ಪ್ರಶ್ನೆಗಳಿಗೆ ಉತ್ತರನ ಹುಡುಕ್ತಾ ನಾನು ಹೊರಟಿದ್ದೀನಿ. ಆ ಶಿವ ನನ್ನೊಳಗಿದ್ದ ಬುದ್ಧಿಮಟ್ಟವನ್ನ ಪರ್ವತದೆತ್ತರಕ್ಕೆ ಏರಿಸಿದ್ದಾನೆ. ಅವನಲ್ಲಿ ಒಂದಾಗೋ ಹಾಗೆ ಮಾಡಿದ್ದಾನೆ. ನಾನು ಶಿವನಿಗೋಸ್ಕರ ಎಲ್ಲ ಕಡೆ ಹುಡುಕ್ತಾ ಇದ್ದದನ್ನ ಅವನು ಗಮನಿಸಿದ್ದಾನೆ. ಈ ಪ್ರಪಂಚದಲ್ಲಿ ನಾನು ಅವನಿಗೋಸ್ಕರ ಎಲ್ಲ ಕಡೆ ಹುಡುಕ್ತಾ ಇದ್ದೆ. ಆದರೆ ನಾನು ನಿನ್ನೊಳಗಿದ್ದೀನಿ. ನಾನು ಎಲ್ಲರಲ್ಲೂ ಇದ್ದೀನಿ, ಎಲ್ಲ ಕಡೆ ಇದ್ದೀನಿ.
ನಾನು ಪರಿಶುದ್ಧವಾದಂತಹ ಶಕ್ತಿ. ಪ್ರತಿಯೊಂದು ಜಾಗೃತಿಯು ಮೂಡೋದು ನನ್ನಿಂದಾನೆ. ರಾಜ್, ಕುರುಕ್ಷೇತ್ರದ ಆಲದ ಮರದ ಹತ್ತಿರ ನೀನು ಹೋಗು. ಅಲ್ಲಿ ನಿನಗೆ ನಿನ್ನ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ. ಶಿವನಿಗೆ ನಾನು ಕೃತಜ್ಞನಾಗಿದ್ದೀನಿ. ನನ್ನ ಪ್ರಯಾಣನ ಮುಂದುವರಿಸೋದಕ್ಕೆ ಉತ್ಸುಕನಾಗಿದ್ದೀನಿ. ನನ್ನ ತಲೆಯಲ್ಲಿದ್ದ ಪ್ರಶ್ನೆಗಳಿಗೆಲ್ಲ ಉತ್ತರನ ಹುಡುಕೋದಕ್ಕೆ ಹೋಗ್ತಾ ಇದ್ದೀನಿ. ನಾನು ಇಷ್ಟಪಡುವಂಥ ಧಾರ್ಮಿಕ ಜಾಗನ ಉಳಿಸಿರೋದಕ್ಕೆ ಧನ್ಯವಾದ. ಆಧ್ಯಾತ್ಮಿಕ ಮನಸ್ಸುಗಳಿಗೆ ಇದು ಸರಿಯಾದ ಜಾಗ. ಮಹಾಯೋಗಿ, ನಿಮ್ಮನ್ನ ನೋಡಿ ಖುಷಿ ಆಯ್ತು. ನಿಮ್ಮಿಂದ ನನ್ನಲ್ಲಿರೋ ಶಕ್ತಿನ ನಾನು ಗುರುತಿಸಿದ್ದೀನಿ. ನಾನು ನಿಮ್ಮ ಒಳಗಡೆ ಇದ್ದೀನಿ, ನೀವು ಎಲ್ಲಾ ಕಡೆನೂ ಇದ್ದೀರಾ. ನಿಮಗ್ ನೋವಾದಾಗ ಅದು ನನ್ನೆಲ್ಲೂ ಕಾಣುತ್ತೆ. ಹೇಗೆ ನಿಮ್ಗೆ ನನ್ನ ನೋವು ಗೊತ್ತಾಗುತ್ತೋ ಹಾಗೆ ನಮ್ಮನ್ನ ಬೇರೆ ಮಾಡಕ್ ಆಗಲ್ಲ. ನಾನು ಯಾವಾಗ್ಲೂ ನಿಮ್ಮನ್ನ ಕೇಳಿಸ್ಕೊತೀನಿ. ಯಾಕೆ ಮನುಷ್ಯ ನಿಮ್ಮ ಶುದ್ಧವಾದ ಜಾಗೃತಿ ಜೊತೆ ಒಂದಾಗಿಲ್ಲ? ಪ್ರಕೃತಿ ಮಾತೆ, ನೀನ್ ಹೇಳ್ತಾ ಇರೋದು ಸರಿಯಾಗಿದೆ. ನನಗೆ ನಿನ್ನೊಟ್ಟಿಗೆ ಒಳ್ಳೆಯ ಬಾಂಧವ್ಯ ಇದೆ. ಈ ಪ್ರಪಂಚದಲ್ಲಿರೋ ಎಲ್ಲ ನಕಾರಾತ್ಮಕ ಶಕ್ತಿ ಮತ್ತು ಕೆಟ್ಟ ವಿಚಾರಗಳನ್ನ ನಾನು ದೂರ ಮಾಡೋದಕ್ಕೆ ಬಯಸ್ತಾ ಇದ್ದೀನಿ. ನನಗೆ ಆಳವಾದ ಆಂತರಿಕ ಅರಿವು ಬರ್ತಾ ಇದೆ. ನಿನ್ನ ಮಾತುಗಳಿಗೆ ಧನ್ಯವಾದ ಪ್ರಕೃತಿ. ಧನ್ಯವಾದಗಳು ಮಹಾಯೋಗಿ. ಬಾ ರಾಜ್, ನಾನು ನಿನ್ಗೋಸ್ಕರ 5,000 ವರ್ಷಗಳಿಂದ ಕಾಯ್ತಾ ಇದ್ದೀನಿ. ಯಾರು ನೀವು? ನಾನು ಸಾಕ್ಷಿ ಮರ. ನಂಗೆ ಗೊತ್ತಿತ್ತು ನೀನು ಕಲಿಯುಗದಲ್ಲಿ ಇಲ್ಲಿಗೆ ಒಂದ್ಸರಿ ಆದ್ರೂ ಬಂದೇ ಬರ್ತೀಯಾ ಅಂತ. ಸಾಕ್ಷಿ ಮರ, ನನ್ನೊಳಗಿರೋಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರನ ಕೊಡ್ತೀರಾ ನೀವು? ನನ್ನಲ್ಲಿರೋ ಎಲ್ಲ ಪ್ರಶ್ನೆಗಳಿಗೆ? ಖಂಡಿತವಾಗ್ಲು. ಆದರೆ ಮೊದಲು ನಾನು ನಿಂಗೆ ಇತಿಹಾಸನ ಹೇಳ್ತೀನಿ. ಕುರುಕ್ಷೇತ್ರ ಜಾಗದಲ್ಲಿ ನಡೆದ ಮಹಾಭಾರತ ಯುದ್ಧದ ಬಗ್ಗೆ ನಿಂಗೆ ಗೊತ್ತಾ? ನೀನು ಈಗ ಆ ಜಾಗದಲ್ಲಿದೀಯಾ? ನಾನು ಪೂರ್ತಿ ಮಹಾಭಾರತನ ನೋಡಿದ್ದೀನಿ. ಅದು ಪಾಂಡವರು ಮತ್ತೆ ಕೌರವರ ನಡುವಿನ ಯುದ್ಧ. ಕೌರವರು ನಕಾರಾತ್ಮಕ ಶಕ್ತಿಗಳು. ಅವರಿಗೆ ದೇವರ ನಂಬಿಕೆ ಇರಲಿಲ್ಲ. ಆದರೆ ಪಾಂಡವರು ಒಳ್ಳೆಯದನ್ನ ಮತ್ತೆ ಧರ್ಮನ ನಂಬಿದ್ರು. ಕೌರವರು ಕೂಡ ಹಿಂದೂಗಳಾಗಿದ್ರು. ನಕಾರಾತ್ಮಕ ಶಕ್ತಿ ಬಂದಿದ್ರಿಂದ ಧರ್ಮ ಕೊನೆ ಆಯಿತು. ದೇವರು ಕೂಡ ಮಾಯ ಆದ. ಪಾಂಡವರು ಧರ್ಮ ಮತ್ತು ದೇವರನ್ನ ನಂಬಿದ್ರು. ಪಾಂಡವರಿಗೆ ಸಹಾಯ ಮಾಡೋದಕ್ಕೋಸ್ಕರ ಕೃಷ್ಣ ಈ ಭೂಮಿಗೆ ಬಂದ ಮತ್ತೆ ನಕಾರಾತ್ಮಕ ಶಕ್ತಿಯನ್ನು ಕೊನೆ ಮಾಡ್ದ. ಯುದ್ಧದಲ್ಲಿ ಎಲ್ಲರೂ ಸತ್ತಾಗ ಕೃಷ್ಣ ಮತ್ತೆ ಕುರುಕ್ಷೇತ್ರಕ್ಕೆ ಹೋದ. ಯಾಕಂದ್ರೆ ಎಲ್ಲ ಕೆಟ್ಟ ಮತ್ತೆ ಒಳ್ಳೆಯ ಆತ್ಮಗಳಿಗೆ ಮೋಕ್ಷ ಕೊಡಿಸೋದಕ್ಕೋಸ್ಕರ. ಆದರೆ ಕೃಷ್ಣನಿಗೆ ಅರಿವಾಯಿತು, ಅಲ್ಲಿ ಕೆಲವೊಂದು ಕೆಟ್ಟ ಶಕ್ತಿಗಳು ಮಾಯ ಆಗಿದ್ವು. ಅವು ರಾಕ್ಷಸರ ಆತ್ಮಗಳು. ಆ ಆತ್ಮಗಳು ಇಂದಿಗೂ ಕೂಡ ಈ ಜಗತ್ತಲ್ಲಿ ಇದೆ, ನಮ್ಮ ಮಧ್ಯ. ಅವನಿಗೆ ಗೊತ್ತಿತ್ತು ಕೆಟ್ಟ ಸಮಯ ಬರ್ತಾ ಇದೆ ಅಂತ. ಹಾಗಾಗಿ ಅವನು ಕಲಿಯುಗದ ಪ್ರಾರಂಭ ಮಾಡ್ದ. ಆ ಕೆಟ್ಟ ಆತ್ಮಗಳು ಮತ್ತೆ ಕಲಿಯುಗದಲ್ಲಿ ಹುಟ್ಟಿದ್ವು. ಮತ್ತೆ ಈ ಆತ್ಮದ ಶಕ್ತಿನ ಆ ದೇವರಿಗೂ ಕೂಡ ತಡೆಯೋದಕ್ಕೆ ಆಗಿಲ್ಲ. ಯಾಕಂದ್ರೆ ಆ ಆತ್ಮಗಳಿಗೆ ಈ ಜಗತ್ತಿನಿಂದ ಮೋಕ್ಷ ಸಿಕ್ಕಿಲ್ಲ. ಈ ಕೆಟ್ಟ ಆತ್ಮಗಳು ಕೃಷ್ಣನನ್ನು ಇನ್ನೂ ದ್ವೇಷಿಸ್ತವೆ, ಹಾಗೂ ಎಲ್ಲ ಆಧ್ಯಾತ್ಮಿಕ ಹಾಗೂ ಧಾರ್ಮಿಕ ಗುರುಗಳನ್ನು ಕೂಡ. ದಯವಿಟ್ಟು ದುಷ್ಟಶಕ್ತಿ ಯಾವ ಧರ್ಮದ್ದು ಅಂತ ನನಗೆ ಹೇಳ್ತೀಯಾ? ದುಷ್ಟಶಕ್ತಿಗೆ ಯಾವ ಧರ್ಮನೂ ಇಲ್ಲ. ಅದಕ್ಕೆ ದೇವರಲ್ಲಿ ನಂಬಿಕೆ ಸಹ ಇಲ್ಲ.
ಯಾವುದಾದರೂ ಕೆಟ್ಟ ಶಕ್ತಿ ಅಥವಾ ಕೆಟ್ಟ ಯೋಚನೆ ಇದ್ದರೆ ದೇವರು ಅಲ್ಲಿರುವುದಿಲ್ಲ, ಅಲ್ಲ ಕೂಡ ಇರುವುದಿಲ್ಲ. ಅಲ್ಲಿ ಕೇವಲ ಕೆಟ್ಟ ಶಕ್ತಿಗಳು ಮಾತ್ರ ಇರುತ್ತವೆ. ರಾಜ್, ನೀನು ಶಾಂತಿಯನ್ನು ತರುತ್ತೀಯ, ಪ್ರೀತಿ, ನಂಬಿಕೆ ತರುತ್ತೀಯ ಎಲ್ಲರ ಮಧ್ಯೆ. ಈ ಜಗತ್ತಲ್ಲಿ ಬದಲಾವಣೆ ತರೋದಕ್ಕೆ ನೀನು ಹುಟ್ಟಿರೋದು. ಸಾಕ್ಷಿ ಮರ, ಹಿಟ್ಲರ್ ಯಾಕೆ ಅಷ್ಟೊಂದು ಜೀವಿಸ್ ಜನರನ್ನ ಕೊಂದ? ಯಾಕಂದ್ರೆ ಹಿಟ್ಲರ್ ಒಬ್ಬ ದುಷ್ಟ ಶಕ್ತಿ. ತುಂಬಾನೇ ನರಮೇಧ ನಡೀತು, ಯಾಕಂದ್ರೆ ಈ ದುಷ್ಟ ಶಕ್ತಿಗಳಿಂದಾಗಿ. ಸಾಕ್ಷಿ, ಕೊನೆ ಪ್ರಶ್ನೆ. ಈ ಭೂಮಿ ಮೇಲೆ ಒಳ್ಳೆತನವನ್ನ ದುಷ್ಟಶಕ್ತಿ ನಾಶ ಮಾಡಿದೆ ಅಂತ ಗೊತ್ತಾಯ್ತು. ಈಗಲೂ ಕೂಡ ಆ ಕೆಲಸ ನಡೀತಾ ಇದೆ. ಯಾಕೆ ಕರೋನಾ ವೈರಸ್ ಈ ಭೂಮಿ ಮೇಲೆ ಬಂತು? ಸಾಕಷ್ಟು ಜನ ತಮ್ಮ ಪ್ರಾಣ ಕಳ್ಕೊಂಡ್ರು. ಇದು ಪ್ರಕೃತಿಯ ಆಟ. ಮಾಲಿನ್ಯದಿಂದಾಗಿ ಪ್ರಕೃತಿ ಹಿಂಸೆ ಪಡ್ತಾ ಇರಬೇಕಾದ್ರೆ ಪ್ರಕೃತಿಯೇ ಮಾಡಿದ್ದು. ಈ ಜಗತ್ತಿನಲ್ಲಿ 2 ರೀತಿಯ ಮಾಲಿನ್ಯಗಳಿದೆ. ಒಂದು ಯಂತ್ರಗಳಿಂದ ಆಗ್ತಾ ಇರೋದು, ಮತ್ತೆ ಇನ್ನೊಂದು ಮನುಷ್ಯರು ಸೃಷ್ಟಿ ಮಾಡ್ತಾ ಇರೋದು. ಯಾವಾಗ ಮನುಷ್ಯನಲ್ಲಿ ದುಷ್ಟ ಶಕ್ತಿ ಅಥವಾ ದುಷ್ಟ ಯೋಚನೆ ಇರುತ್ತೋ, ದುಷ್ಟ ಶಕ್ತಿಗಳನ್ನು ಆರಾಧಿಸ್ತಾರೋ, ಆಗ ಪ್ರಕೃತಿ ಮಾಲಿನ್ಯ ಆಗುತ್ತೆ. ಒಂದು ಚಿಕ್ಕ ಸುಳ್ಳು, ಅಹಂಕಾರ ಅಥವಾ ಒಬ್ರಿಗೊಬ್ರು ಮೋಸ ಮಾಡೋದು, ಇದರಿಂದಾಗಿ ಮನುಷ್ಯನ ಮೆದುಳು ಮಾಲಿನ್ಯನ ಸೃಷ್ಟಿ ಮಾಡುತ್ತೆ. ಇದರಿಂದ ನಾನು ತೊಂದರೆಗೊಳಗಾಗಬೇಕು. ಒಂದು ಹಂತದ ತನಕ ಪ್ರಕೃತಿ ಇದನ್ನೆಲ್ಲನೂ ತಡ್ಕೊಳ್ತು. ಆದರೆ ಕೊನೆಯಲ್ಲಿ ಪ್ರಕೃತಿ ತನ್ನ ಸ್ವರೂಪವನ್ನು ತೋರಿಸ್ತು ಮನುಷ್ಯನಿಗೆ. ಯಾಕಂದ್ರೆ ಅವರಿಗೆ ತಮ್ಮ ತಪ್ಪಿನ ಅರಿವನ್ನ ಮೂಡಿಸೋದಕ್ಕೋಸ್ಕರ, ಇದರಿಂದ ಜಾಗೃತಿ ಉಂಟಾಗ್ಲಿ ಅಂತ. ಇದರಿಂದ ಮನುಷ್ಯ ಕಲಿಬೇಕಾಗಿರೋದೇನು ಅಂದ್ರೆ, ಭೂಮಿ ಮೇಲೆ ಅವನ ಪ್ರಯಾಣ ಶಾಶ್ವತ ಅಲ್ಲ ಅಂತ. ಇಲ್ಲಿ ಅವರು ಪ್ರಕೃತಿಯನ್ನ ಸವಿಯೋದಕ್ಕೆ ಬಂದಿರೋದು, ಆದರೆ ಅದನ್ನು ನಾಶ ಮಾಡುವಂತ ಹಕ್ಕು ಅವರಿಗೆ ಇಲ್ಲ. ಈಗ ಈ ಜಗತ್ತು ಆಧ್ಯಾತ್ಮಿಕತೆಯ ದಾರಿಯಲ್ಲಿ ಸಾಗ್ತಾ ಇದೆ. ಮತ್ತೆ ನೀನು ಎಲ್ಲ ಆತ್ಮಗಳಿಗೂ ಜಾಗೃತಿಯ ಅರಿವನ್ನ ಮೂಡಿಸ್ತೀಯಾ? ನಿನಗೆ ತುಂಬಾ ಧನ್ಯವಾದ ಸಾಕ್ಷಿ. ನನ್ನ ಕೈಲಾದಷ್ಟು ಒಳ್ಳೇದು ಮಾಡ್ತೀನಿ. ನಿನಗೆ ಧನ್ಯವಾದ. ಒಳ್ಳೆಯದಾಗಿ ಮಹಾಯೋಗಿ. Krishna Krishna Hare 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 Rama Hare Rama 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 Hare Hare. Dirgha vai jagrato ratri dirgha shantasya yojana dirgho balanam sansara sadharmam avijanata kaloyam vilayam yati bhutagarte chane chane smitayastva vashishyante जीवयन्ति मनांसिनः यथा भूमिः तथा तोयं यथा बीजं तथा अंकुरः यथा देशः तथा भाषा यथा राजा तथा प्रजा भोगान् भुक्ता वयमेव भुक्ता तपो न तप्तं वयमेव तप्ता कालो न यातो वयमेव याता तृष्णा न जीर्णा वयमेव जीर्णा योजना पट गया स्वाहा
ನಾನು ಸಾಕ್ಷಿ ಮರವನ್ನು ಭೇಟಿ ಮಾಡಿದ್ಮೇಲೆ ನನ್ನ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ತು. ಈ ಭೂಮಿ ಮೇಲೆ ಇರುವಂತಹ ಪ್ರತಿಯೊಂದು ಆತ್ಮಗಳಿಗೂ ಜಾಗೃತಿ ಮೂಡಿಸೋದಕ್ಕೆ ಪ್ರಕೃತಿ ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದೆ. ಪ್ರತಿಯೊಂದು ಆತ್ಮದ ನೋವು ನನಗೆ ಹೇಗೆ ಗೊತ್ತಾಗುತ್ತೆ ಅಂತ ಸಾಕ್ಷಿ ನನಗೆ ತಿಳಿಸ್ಕೊಡ್ತು. ಯಾಕಂದರೆ ನಾನು ಪ್ರತಿಯೊಂದು ಆತ್ಮದ ಜೊತೆ ಸಂಪರ್ಕ ಹೊಂದಿದ್ದೀನಿ. ಅದು ಹಿಂದೂನ, ಮುಸ್ಲಿಮ, ಜೀವಿಷ, ಸಿಖ್ಖರ, ಕ್ರಿಶ್ಚಿಯನ್ಸ, ಬುದ್ಧಿಸ್ಟ ಅನ್ನೋದು ಮುಖ್ಯ ಅಲ್ಲ. ಈ ಭೂಮಂಡಲದಲ್ಲಿ ಅದು ಯಾರೇ ಆಗಿರಲಿ, ನಾನು ಪ್ರತಿಯೊಂದು ಪ್ರಾಣಿಯ ಆತ್ಮದ ಜೊತೆ ಕೂಡ ಸಂಪರ್ಕ ಹೊಂದಿದ್ದೀನಿ. ಮರಗಳು ಮತ್ತು ಗಿಡಗಳ ಜೊತೆ ಕೂಡ. ಎಲ್ಲ ಆತ್ಮಗಳು ಅವನ ಜಾಗೃತಿಯ ಒಂದು ಭಾಗ. ನಾನು ಎಲ್ಲರೊಳಗಿದ್ದೀನಿ. ನಾನೊಬ್ಬ ಮಹಾಯೋಗಿ. ನಾನು ಪ್ರತಿಯೊಂದು ಆತ್ಮದ ಜೊತೆ ಸಂಪರ್ಕ ಪಡಿತೀನಿ. ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಏನು ಅಂತ ಹುಡುಕ್ತಾ ಹೋದರೆ ಪರಮಾತ್ಮನಿಗೆ ನಮ್ಮನ್ನು ನಾವು ಅರ್ಪಿಸ್ಕೊಳ್ಳೋದು. ಹಾಗಾಗಿ ನೀವು ಎಲ್ಲರೊಳಗೊಂದು. ನಾನು ಪ್ರತಿಯೊಬ್ಬರಲ್ಲೂ ಆತ್ಮ ಜಾಗೃತಿಯನ್ನು ಮೂಡಿಸಬೇಕು ಮತ್ತು ಪ್ರತಿಯೊಬ್ಬರಲ್ಲೂ ನಾವು ಒಂದು ಅನ್ನೋ ಭಾವನೆಯನ್ನು ಮೂಡಿಸಬೇಕು. ಪ್ರತಿಯೊಂದು ಆತ್ಮಕ್ಕೂ ಜಾಗೃತಿ ಇರುತ್ತೆ. ನಾನು ಎಲ್ಲರೊಳಗೂ ಇದ್ದೀನಿ. ಯಾರೊಬ್ಬರಿಗಾದರೂ ನೋವಾದರೆ ನನಗೂ ಕೂಡ ನೋವಾಗುತ್ತೆ. ನನ್ನ ಎಲ್ಲ ಭಯಗಳು ಈಗ ದೂರ ಆಗಿದೆ. ಮಾನವ ಕುಲವನ್ನು ಒಂದು ಮಾಡಲು ದೇವರು ನನ್ನನ್ನು ನೇಮಿಸಿದ್ದಾನೆ ಎಂದು ನಾನು ಭಾವಿಸ್ತೀನಿ. ನಾವು ಪ್ರತಿಯೊಬ್ಬರ ಜೊತೆ ಸಂಪರ್ಕ ಹೊಂದಿದ್ದೀವಿ ಮತ್ತು ಅವಲಂಬಿಸಿದ್ದೀವಿ ಅನ್ನೋದನ್ನು ನಾವು ತಿಳ್ಕೊಂಡಾಗ ಮಾತ್ರ ಇದು ಸಾಧ್ಯ. ನಾವು ಇನ್ನೊಬ್ಬರ ಮೇಲೆ ಅವಲಂಬಿತರಾಗಿದ್ರೆ ಶಾಂತಿ ಮತ್ತು ನೆಮ್ಮದಿಯಿಂದ ಜೀವನ ಮಾಡಬಹುದು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ತುಂಬ ಧನ್ಯವಾದಗಳು ಪ್ರಭು. ನಮ್ಮ ದೇಶದಲ್ಲಿ ಈಗ ನಡೀತಾ ಇರುವಂಥ ಧಾರ್ಮಿಕ ಯುದ್ಧದ ಮೇಲೆ ನಿಮಗೆ ಅತೃಪ್ತಿ ಇದೆ ಅಂತ ನನಗೆ ಗೊತ್ತಿದೆ ಪ್ರಭು. ನಿಮ್ಮ ಕಷ್ಟ ನನಗೆ ಅರ್ಥ ಆಗ್ತಾ ಇದೆ ಪ್ರಭು. ನೀನು ನನಗೆ ಕೊಟ್ಟಿರುವಂಥ ಕೆಲಸನ ನಾನು ಸಂಪೂರ್ಣ ಮಾಡ್ತೀನಿ ಅಂತ ನಾನು ಮನಸಾರೆ ಹೇಳ್ತಾ ಇದ್ದೀನಿ. ನಿನ್ನ ಈ ಸಂದೇಶ ನನಗೆ ತಲುಪಿದೆ. ನೀನು ಕಳಿಸಿರುವ ಈ ಸಂದೇಶವನ್ನು ನಾನು ಪ್ರತಿಯೊಬ್ಬ ರಾಜಕಾರಣಿಗೆ, ಧಾರ್ಮಿಕ ಗುರುಗಳಿಗೆ ಮತ್ತು ಪ್ರತಿಯೊಬ್ಬ ಮನುಷ್ಯನಿಗೆ ತಲುಪಿಸ್ತೀನಿ. ಓಂ ಸಂಚಿತಾನಂದ ಪರಬ್ರಹ್ಮ ಪುರುಷೋತ್ತಮ ಪರಮಾತ್ಮ ಶ್ರೀ ಭಗವತೆ ಸಮೇತ ಶ್ರೀ ಭಗವತೆ ನಮಃ. ಓಂ ಸಂಚಿತಾನಂದ ಪರಬ್ರಹ್ಮ ಪುರುಷೋತ್ತಮ ಪರಮಾತ್ಮ ಶ್ರೀ ಭಗವತೆ ಸಮೇತ ಶ್ರೀ ಭಗವತೆ ನಮಃ. ಹರಿ ಓಂ ತತ್ಸತ್, ಹರಿ ಓಂ ತತ್ಸತ್, ಹರಿ ಓಂ ತತ್ಸತ್, ಹರಿ ಓಂ ತತ್ಸತ್, ಓಂ ತತ್ಸತ್, ಹರಿ 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 ಓಂ ತತ್ಸತ್. ಏಕತೆಯ ಜಾಗ ಅಂತ ಅಯೋಧ್ಯ ಕರೆಯಲ್ಪಡುತ್ತೆ. ಪ್ರಪಂಚದ ಮೂಲೆ ಮೂಲೆಗೆ ನಿನ್ನ ಈ ಸಂದೇಶ ತಲುಪುತ್ತೆ. ಇನ್ಯಾವತ್ತೂ ಕೂಡ ಈ ಧಾರ್ಮಿಕ ಸಂಘರ್ಷಗಳು ನಡಿದಿರೋ ಹಾಗೆ ನೋಡ್ಕೋಬೇಕು. ಪ್ರತಿಯೊಬ್ಬರಲ್ಲೂ ನಾವೆಲ್ಲರೂ ಒಂದೇ ಅನ್ನೋ ಭಾವನೆ ಮೂಡಬೇಕು. ನಾನು ನಿಮ್ಮ ಮಹಾಯೋಗಿ ಪ್ರಭು. ನಾನು ಅಲ್ಲಾ, ಜೀಸಸ್, ಜಿಹುವನ್ನು ಕೂಡ ಪ್ರೀತಿಸ್ತೀನಿ. ವಾಯುಗುರು ಮತ್ತು ಪ್ರತಿಯೊಂದು ಶಕ್ತಿಯನ್ನು, ಪ್ರತಿಯೊಬ್ಬ ಮನುಷ್ಯನ ಆತ್ಮನೂ ಕೂಡ. ನಾನು ಎಲ್ಲರೊಳಗೊಂದಾಗಿದ್ದೀನಿ.
ಮುಂದೊಂದಿನ ಬರುತ್ತೆ, ಆಗ ನಾನು ಎಲ್ಲರೊಂದಿಗೆ ಐಕ್ಯನಾಗ್ತೀನಿ. ಈ ಭೂಮಿಗೆ ಸಮತೋಲನ ಬರಬೇಕು ಅಂದರೆ ಈ ಭೂಮಿ ಮೇಲೆ ನಾವೆಲ್ಲರೂ ಒಂದೇ ಅನ್ನೋ ಭಾವನೆ ಮೂಡಬೇಕು. ಇದು ಭೂಮಿ ಮೇಲಿನ ಎಲ್ಲ ಆತ್ಮಗಳ ಮತ್ತೆ ದೇವರ ಇಚ್ಛೆ ಕೂಡ ಆಗಿದೆ. ನಿಮ್ಮ ಒಂದು ಆಶೀರ್ವಾದದಿಂದ ನಾನು ಆಧ್ಯಾತ್ಮಿಕ ಸತ್ಯವನ್ನು ಅರಿತಿದ್ದೀನಿ. ಪ್ರತಿಯೊಬ್ಬರೂ ಎಲ್ಲರೊಂದಿಗೂ ಅಕ್ಕರೆಯಿಂದಿರಬೇಕು. ಪ್ರತಿಯೊಂದು ಆತ್ಮನೂ ಕೂಡ ನಾನು ಒಂದು ಮಾಡೋದಕ್ಕೆ ನನ್ನ ಕೈಲಾದಷ್ಟು ನಾನು ಪ್ರಯತ್ನ ಪಡ್ತೀನಿ. ಈಗ ಸಮಯ ಬಂದಿದೆ. ಈ ಒಂದು ಹೊಸ ಪ್ರಪಂಚನ ಕಟ್ಟೋದಕ್ಕೆ ನನಗೆ ಆಶೀರ್ವಾದ ಮಾಡು ಪ್ರಭು. ಪ್ರತಿಯೊಂದು ಆತ್ಮವನ್ನು ಕೂಡ ನಾನು ತಲುಪಿ ನಾವೆಲ್ಲರೂ ಒಂದೇ ಅನ್ನೋ ತತ್ವವನ್ನು ಎಲ್ಲ ಕಡೆ ಹರಡ್ತೀನಿ. ಹೇಗೆ ನಾನೀಗ ಈ ಕಲ್ಲುಗಳನ್ನು ಒಟ್ಟುಗೂಡಿಸ್ತಿದ್ದೀನಲ್ಲ, ಹಾಗೇನೆ ಪ್ರಪಂಚದಲ್ಲಿರೋ ಮನುಷ್ಯತ್ವನೆಲ್ಲ ಒಟ್ಟುಗೂಡಿಸ್ತೀನಿ. ಎಲ್ಲರೂ ಒಂದು ಅನ್ನೋ ಭಾವ ಮೂಡಬೇಕು. ಮಹಾಯೋಗಿ, ನಮ್ಮನ್ನು ಬೇರ್ಪಡಿಸೋಕ್ಕಾಗೋದಿಲ್ಲ. ನೀವು ನನ್ನನ್ನು ಅರ್ಥ ಮಾಡ್ಕೊಂಡ್ರಿ, ನಾನು ನಿಮ್ಮನ್ನು ಅರ್ಥ ಮಾಡಿಕೊಂಡೆ. ನಾವೆಲ್ಲರೂ ಒಂದು. ಪ್ರತಿಯೊಬ್ಬರಲ್ಲೂ ಇರುವಂತಹ ಮನುಷ್ಯತ್ವದ ಜಾಗೃತಿಯನ್ನು ಬಡಿದೆಬ್ಬಿಸೋದಕ್ಕೆ ನಿನ್ನಿಂದ ಮಾತ್ರ ಸಾಧ್ಯ. ಈ ಜಗತ್ತಿನ ಸತ್ಯವನ್ನು ತಾವು ಅರಿತು ನಿಸ್ವಾರ್ಥದ ಬದುಕನ್ನು ಬದುಕಿ ಸಾರ್ಥಕತೆ ಪಡಿಬೇಕು. ನಿಜವಾದ ಜಾಗೃತಿಯ ಸೇತುವೆ ನೀನು. ಪ್ರತಿಯೊಂದು ಜಾಗೃತಿ ಕೂಡ ನಿನ್ನಷ್ಟೇ ಶುದ್ಧವಾಗಿರಬೇಕು. ಆಗ ಮಾತ್ರ ಅವರು ನನ್ನ ಜೊತೆ ಸೇರೋದಕ್ಕೆ ಸಾಧ್ಯ. ನೀನು ಹುಟ್ಟಿರೋದು ಈ ಕಲಿಯುಗವನ್ನು ಅಂತ್ಯ ಮಾಡಿ ಸತ್ಯಯುಗದ ಬಾಗಿಲನ್ನು ತೆಗೆಯೋದಕ್ಕೆ. ಪ್ರತಿಯೊಂದು ಧರ್ಮದ ದೈವಿಕ ಶಕ್ತಿಗಳು ಮಾನವೀಯತೆಯನ್ನು ಒಟ್ಟುಗೂಡಿಸೋದಕ್ಕೆ ಸಂಪೂರ್ಣವಾಗಿ ಸಹಾಯ ಮಾಡುತ್ತೆ. ನನ್ನ ಪ್ರೀತಿ ಮತ್ತು ಆಶೀರ್ವಾದ ಸದಾ ನಿನ್ನ ಮೇಲಿರುತ್ತೆ. ಈ ಪ್ರಪಂಚದಲ್ಲಿ ವಾಸ ಮಾಡ್ತಿರೋಂಥ ಪ್ರತಿ ಜೀವಿನೂ ಸಂತೋಷವಾಗಿರಬೇಕು ಅನ್ನೋದೇ ನನ್ನ ಆಸೆ ಆಗಿದೆ ಪ್ರಭು. ಶಾಂತಿ ಮತ್ತು ಸೌಹಾರ್ದತೆ ಇರಬೇಕು, ಏಕತೆ ಇರಬೇಕು. ನಾನು ಪ್ರತಿಯೊಂದು ಆತ್ಮದ ಜೊತೆ ಸಂಪರ್ಕ ಪಡಿಬೇಕು ಪ್ರಭು. ಅದಕ್ಕೆ ನಿನ್ನ ಸಹಾಯ ಬೇಕು. ಅದರಿಂದ ಈ ಪ್ರಪಂಚ ಬದಲಾಗತ್ತೆ. ಜೈ ಶ್ರೀರಾಮ್. ನಿನ್ನ ಆಶೀರ್ವಾದ ಸದಾ ನನ್ನ ಮೇಲಿರಲಿ ಪ್ರಭು. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. रघुपति राघव राजा राम. पतित पावन सीताराम. ಜೈ ಶ್ರೀರಾಮ್. ದಯಮಾಡಿ ಆಶೀರ್ವದಿಸು. ಐ ಲವ್ ಯು. पतित पावन सीताराम. श्रीराम जय राम जय जय राम. श्रीराम जय राम जय जय राम. ಲೋಕ ಸಮಸ್ತ ಸುಖಿನೋ ಭವಂತು. ಲೋಕ ಸಮಸ್ತ ಸುಖಿನೋ ಭವಂತು. ಲೋಕ ಸಮಸ್ತ ಸುಖಿನೋ ಭವಂತು. ईश्वर अल्लाह तेरो नाम. सबको सन्मति दे भगवान. सबको सन्मति दे भगवान. सबको सन्मति दे भगवान. ಪ್ರೀತಿಯ ರಾಜಕಾರಣಿಗಳೇ, ನಾವೆಲ್ಲರೂ ವಿಭಜನೆ ಆಗಿದ್ದೀವಿ ಅನ್ನೋಂಥ ಭಾವನೆ ಇರುವಂತಹ ಈ ಪ್ರಪಂಚದಲ್ಲಿ ಇತಿಹಾಸವನ್ನ ಮರುಸೃಷ್ಟಿ ಮಾಡಬೇಕು ಅಂದ್ರೆ ಅದರಲ್ಲಿ ನಿಮ್ಮ ಪಾತ್ರ ಅಪಾರವಾಗಿದೆ.
ಪ್ರತಿಯೊಬ್ಬರಲ್ಲೂ ಶಾಂತಿ, ನೆಮ್ಮದಿ, ಸೌಹಾರ್ದತೆ ಮತ್ತು ಏಕತೆಯನ್ನ ನಿರ್ಮಾಣ ಮಾಡೋದಕ್ಕೆ ನಿಮ್ಮ ತೀರ್ಮಾನಗಳು ಮತ್ತು ನಿಮ್ಮ ಆಶಯಗಳು ಇರಬೇಕು. ನಿಮ್ಮ ನಡೆ ಮತ್ತು ನುಡಿಯಿಂದ ಯಾವುದೇ ಧಾರ್ಮಿಕ ಭಾವನೆಗಳಿಗೆ ಅಥವಾ ಯಾವುದೇ ಆತ್ಮಕ್ಕೆ ಧಕ್ಕೆ ಆಗಬಾರದು. ಒಂದು ನಿರಂತರವಾದ ಫಲವತ್ತಾದ ಸಮಾಜದ ಅಡಿಪಾಯ ಶಾಂತಿ. ಶಾಂತಿ ಎಂದರೆ ಸಂಘರ್ಷ ಇಲ್ಲದೆ ಇರುವುದು ಮಾತ್ರ ಅಲ್ಲ, ಆದರೆ ಸರಿಯಾದ ತಿಳುವಳಿಕೆಯನ್ನ ಹೊಂದಿರುವುದು ಕೂಡ. ಸಹಾನುಭೂತಿ ಮತ್ತೆ ಸಹಕಾರ. ಪ್ರಚೋದನಕಾರಿ ಭಾಷಣಗಳಿಂದ ಅಭಿವೃದ್ಧಿಯಾಗಲು ಸಾಧ್ಯವಿಲ್ಲ. ಸಂಘರ್ಷದಿಂದ ಪರಿಹಾರ ಸಿಗುವುದಿಲ್ಲ. ಹಿಂಸೆಗಿಂತ ಅಲ್ಲಿ ಶಾಂತಿಗೆ ಹೆಚ್ಚು ಅವಕಾಶವಿರುವುದಿಲ್ಲ. ಪ್ರೀತಿ ಮನುಷ್ಯನ ಬಲವಾದ ಶಕ್ತಿಯಾಗಿರುತ್ತೆ. ಅದು ತುಂಬಾನೇ ಮುಖ್ಯ. ನಾವೆಲ್ಲರೂ ಒಂದೇ ಅನ್ನುವ ಏಕಭಾವ ರೂಪ ಎಲ್ಲರಲ್ಲೂ ಮೂಡಬೇಕು. ಗಡಿಗಳನ್ನ ದಾಟಿ ನಮ್ಮನ್ನ ಮಾನವೀಯತೆ ಒಂದುಗೂಡಿಸ್ಬೇಕು. ನಾಯಕರಾಗಿ ನಿಮಗೆ ಪ್ರೋತ್ಸಾಹಿಸುವ ಸಾಮರ್ಥ್ಯ ಇದೆ, ಸಹಾನುಭೂತಿ ಇದೆ, ಉದಾರತೆ ಇದೆ, ಪ್ರೀತಿ ತುಂಬಿದೆ. ಅದು ಸಂವಿಧಾನವನ್ನು ಕೂಡ ಮೀರಿ ಬರಬೇಕಾದಂತಹ ಒಂದು ಭಾವ. ಈ ಪ್ರಪಂಚವನ್ನ ಶಾಂತಿ, ಸೌಹಾರ್ದತೆ ಮತ್ತು ಪ್ರೀತಿಯಿಂದ ಗೆಲ್ಲಬೇಕು. ಭಾರತ ಮತ್ತು ಭಾರತೀಯರು ಅದಕ್ಕೆ ಹೆಸರುವಾಸಿ. ಇದು ನಮ್ಮ ಪ್ರತಿ ರಕ್ತದ ಕಣದಲ್ಲೂ ಇದೆ. ಏಕತೆ ಅಂದ್ರೆ ಒಬ್ಬರಿಗೊಬ್ಬರು ಸೇರಿ ಒಟ್ಟಿಗೆ ಇರೋದು, ಒಬ್ಬರನ್ನೊಬ್ಬರು ಅವಲಂಬಿಸಿರ್ತೇವೆ ಅನ್ನೋದನ್ನ ನಾನು ಅರ್ತೆ. ತಾರತಮ್ಯ ಅನ್ನುವುದು ಒಂದು ನಕಾರಾತ್ಮಕ ಶಕ್ತಿ. ಅದನ್ನು ಹೋಗಲಾಡಿಸಿ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಬೇಕು. ಪ್ರತಿಯೊಬ್ಬ ಮನುಷ್ಯನ ಒಳ್ಳೆ ಜೀವನಕ್ಕೆ ಆದ್ಯತೆ ಕೊಡಬೇಕು. ಕಾಳಜಿ ಮತ್ತು ಹಂಚಿಕೊಳ್ಳುವ ಭಾವನೆ ನಮ್ಮಲ್ಲಿ ಬೆಳೆದರೆ ಮಾತ್ರ ಏಕತೆ ಸಾಧ್ಯ ಆಗುತ್ತೆ. ಎರಡು ಭಾರತೀಯ ಸಂಸ್ಕೃತಿಗಳನ್ನು ಉದಾಹರಿಸಿ ಈ ತತ್ವಗಳು ಭಾರತದ ಧರ್ಮದಲ್ಲಿ ಆಳವಾಗಿ ಹಂಚಿಕೊಂಡಿದೆ ಹಾಗೂ ಕರ್ಮದಲ್ಲಿ ಕೂಡ. ನಿಜವಾದ ಪ್ರಗತಿ ಮತ್ತು ಸಾರ್ವತ್ರಿಕ ಸಾಮರಸ್ಯದಲ್ಲಿ ಗಮನ ಹರಿಸುವುದರ ಮೂಲಕ ಪ್ರಪಂಚದ ದೇಶಗಳಿಗೆ ಭಾರತ ಉದಾಹರಣೆಯಾಗಿ ನಿಲ್ಲಬಹುದು. ನಾನು ಹೇಳಲು ಬಯಸೋ ಒಂದು ಕೊನೆ ವಿಷಯ ಏನು ಅಂದ್ರೆ ಸಮಾನ ಮೌಲ್ಯದ ಮುಖ್ಯತ್ವ. ಮುಖ್ಯವಾಗಿ ಪ್ರಧಾನಮಂತ್ರಿಗಳು ಮತ್ತು ಅಧ್ಯಕ್ಷರ ಪದವೀಧರರಿಗೆ ನಾವು ತುಂಬಾ ಗೌರವವನ್ನ ಕೊಡಬೇಕು. ಅವರು ನಮ್ಮ ದೇಶವನ್ನ ಮುನ್ನಡೆಸುವಂತಹ ಜವಾಬ್ದಾರಿಯನ್ನ ಹೊತ್ತಿರ್ತಾರೆ. ಆದ್ದರಿಂದ ಅವರಿಗೆ ಹೆಚ್ಚಿನ ಗೌರವ ನೀಡಬೇಕು. ಅವರು ದೇಶದ ಉಸ್ತುವಾರಿ ವ್ಯಕ್ತಿಗಳು. ಪ್ರತಿಯೊಬ್ಬ ನಾಗರಿಕನು ಅವರಿಗೆ ಗೌರವ ಕೊಡಬೇಕು, ಒಬ್ಬ ರಾಜನಿಗೆ ಮರ್ಯಾದೆ ಕೊಟ್ಟ ಹಾಗೆ. ಅದಕ್ಕೆ ಪ್ರತಿಯಾಗಿ ಈ ನಾಯಕರು ತಮ್ಮ ನಿರ್ವಹಣೆಯಲ್ಲಿರುವ ಎಲ್ಲ ವ್ಯಕ್ತಿಗಳ ಒಳ್ಳೆಯದು ಮತ್ತು ಸಮಾನತೆಗಳನ್ನ ಖಚಿತಪಡಿಸಬೇಕು. ಪ್ರತಿಯೊಬ್ಬ ರಾಜನು ಪ್ರತಿ ಆತ್ಮವನ್ನು ಕೂಡ ಸಮಾನತೆಯಿಂದ ಕಾಣಬೇಕು. ಶಾಂತಿ, ಸಮಾನತೆ ಮತ್ತು ಏಕತೆಯ ಬಲವಾದ ಅಡಿಪಾಯದಿಂದ ಒಂದು ರಾಜ್ಯವನ್ನ ಕಟ್ಟಬೇಕು. ಅತಿಯಾದ ಆತ್ಮವಿಶ್ವಾಸ, ಅಹಂಕಾರ ಮತ್ತು ದರ್ಪದ ಬಲೆಗೆ ಬೀಳಬಾರದು. ಅದಕ್ಕೆ ಪ್ರತಿಯಾಗಿ ಪ್ರಾಚೀನ ಭಾರತದ ತತ್ವವನ್ನ ಕಾಪಾಡೋದಕ್ಕೆ ನೀವೆಲ್ಲರೂ ಒಂದಾಗಿ ಸೇರಿ ಕೆಲಸ ಮಾಡಬೇಕು. ಆಗ ಮಾತ್ರ ಇದು ಸಾಧ್ಯ ಆಗುತ್ತೆ. ಇದು ಶ್ರೀರಾಮನ ಪುಣ್ಯಭೂಮಿ. ಶ್ರೀ ಕೃಷ್ಣ, ಋಷಿಗಳು, ಮುನಿಗಳು, ಸೂಫಿಗಳು, ಗುರುಗಳು, ಬಾಬಾಗಳು, ನಾನು ಮಹಾಯೋಗಿ ಈ ಕಲಿಯುಗವನ್ನ ಅಂತ್ಯಗೊಳಿಸ್ತೇನೆ. ಈ ಪ್ರಪಂಚದಲ್ಲಿ ಇರುವಂತಹ ಕೆಟ್ಟ ಮನಸ್ಸುಗಳನ್ನ, ದುಷ್ಟ ಆತ್ಮಗಳನ್ನ ಸುಟ್ಟು ಹಾಕ್ತೀನಿ. ಈಗ ಸತ್ಯಯುಗದ ಬಾಗಿಲನ್ನ ತೆಗೆಯುತ್ತೇನೆ. ಎಲ್ಲರನ್ನೂ ಕ್ಷಮಿಸಿಬಿಡಿ ಮತ್ತು ಇತಿಹಾಸವನ್ನು ಮರೆತು ಬಿಡಿ. ಇದು ಸತ್ಯಯುಗದ ಹೊಸ ಆರಂಭ. ದಯವಿಟ್ಟು ನೀವು ಒಳ್ಳೆಯ ಭಾವನೆಯಿಂದ ಒಳಗೆ ಹೋಗಿ ಸುಂದರವಾದ ಮತ್ತು ಯಶಸ್ವಿಯಾದ ಸಂತೋಷವಾದ ಭಾರತವನ್ನ ರೂಪಿಸಲು. ಪ್ರೀತಿಯ ಪತ್ರಕಾರರೇ, ಸುದ್ದಿ ಸಂಪಾದಕರೇ, ಈ ಪ್ರಪಂಚದಲ್ಲಿ ನಿಮ್ಮ ಪಾಲು ಬಹಳ ಮುಖ್ಯವಾದುದು. ನೀವು ನಾಯಕರು, ರಾಜಕಾರಣಿಗಳು, ಶ್ರೀಮಂತರು, ಸಾರ್ವಜನಿಕರಿಗೆ ಸೇತುವೆ ರೀತಿಯಲ್ಲಿ ಕೆಲಸ ಮಾಡ್ತಿದ್ದೀರಿ. ನೀವು ತಿಳಿಸುವ ಮಾಹಿತಿಗಳು ಪ್ರಪಂಚದ ಬಗ್ಗೆಯ ನಮ್ಮ ತಿಳುವಳಿಕೆ ವಿನ್ಯಾಸಗೊಳಿಸುತ್ತೆ. ಈ ಪಾತ್ರದಲ್ಲಿ ನೀವು ಎದುರಿಸಬೇಕಾಗಿರುವಂಥ ಸವಾಲುಗಳು ನನಗೆ ಅರ್ಥ ಆಗುತ್ತೆ. ಹಲವಾರು ಕಡೆಗಳಿಂದ ನಿಮಗೆ ಬರುವಂತಹ ಒತ್ತಡ ಎಂತಹದು ಅಂತ ನನಗೆ ಅರ್ಥ ಆಗುತ್ತೆ. ನಿಮ್ಮ ಕರ್ತವ್ಯ ಹೆಚ್ಚಿನ ಜವಾಬ್ದಾರಿಯಿಂದ ನಾಗರಿಕರಿಗೆ ಸತ್ಯವನ್ನು ತಿಳಿಸೋದು. ನೀವು ಸುದ್ದಿಗಳನ್ನು ಕೊಡೋದ್ರಲ್ಲಿ ರಾಜಕೀಯ ಬಹುಮುಖ್ಯ ಪಾಲನ್ನು ವಹಿಸುತ್ತೆ ಅನ್ನೋದು ನಾನು ಅರ್ಥ ಮಾಡ್ಕೊಳ್ತೀನಿ. ಒಳ್ಳೆ ಕೆಲಸ ಆಗೋದ್ರ ಮೇಲೆ ಗಮನ ಹರಿಸೋದು ಎಲ್ಲದಕ್ಕಿಂತ ಮುಖ್ಯ ಅಂತ ನಾನು ನಂಬುತ್ತೀನಿ. ಈಗ ಮೊದಲಿಗಿಂತ ನಾವು ಒಂದಾಗಿ ಬಾಳೋದಕ್ಕೆ ಅವಕಾಶ ಇದೆ ಮತ್ತು ಶಾಂತಿ, ಪ್ರೀತಿ ಮತ್ತು ಏಕತೆಯ ಸ್ಥಿತಿಯನ್ನ ಬೆಳೆಸ್ಕೊಳ್ಳೋಣ. ಹೊಳಿತಾ ಇರುವಂತ ನಕ್ಷತ್ರಗಳೇ,
ನೀವೆಲ್ಲರೂ ಬಹಳ ಪ್ರತಿಭಾವಂತರು ಮತ್ತು ವಿಶಿಷ್ಟ ವ್ಯಕ್ತಿಗಳು. ನಿಮ್ಮ ಪ್ರೀತಿ ಭಾರತದಲ್ಲಿ ಏಕತೆಯನ್ನ ಬೆಳೆಸೋದಕ್ಕೆ ಸಹಾಯ ಮಾಡುತ್ತೆ. ಕಷ್ಟ, ಸಂಘರ್ಷ, ದ್ವೇಷ, ರಾಜಕೀಯ ಸಮಸ್ಯೆಗಳ ಕತ್ತಲೆಯನ್ನ ಹೋಗಲಾಡಿಸೋದ್ರಲ್ಲಿ ನೀವು ಕೊಡುವಂಥ ಬೆಳಕು ತುಂಬಾ ಮುಖ್ಯ. ಹಲವಾರು ಯುವಕರು ಮಾದಕ ವಸ್ತುಗಳು, ಮಾದಕ ಚಟಕ್ಕೆ ಬಿದ್ದು ತಪ್ಪು ದಾರಿಯನ್ನ ಹಿಡಿತಾ ಇದ್ದಾರೆ. ನಿಮ್ಮ ಪ್ರಕಾಶವಾದ ಬೆಳಕು ಅವರಿಗೆ ಸರಿಯಾದ ದಾರಿಯನ್ನ ತೋರಿಸುತ್ತೆ. ಜೀವನದಲ್ಲಿ ಮನೋರಂಜನೆ ಮುಖ್ಯವಾದದ್ದೇ, ಆದರೆ ಮನುಷ್ಯರ ನಡುವೆ ಪ್ರತ್ಯೇಕತೆಯನ್ನ ಬಿತ್ತುವಂತಹ ಸಿನಿಮಾಗಳಿಗೆ ಸಹಕರಿಸುವುದನ್ನ ನಿಲ್ಲಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಇನ್ನು ಅವು ಧಾರ್ಮಿಕ ಸಂಘರ್ಷಗಳನ್ನ ಉತ್ತೇಜಿಸುತ್ತೆ. ಲೆಕ್ಕವಿಲ್ಲದಷ್ಟು ಕಥೆಗಳು ಆಳವಾದ ವಿಷಯಗಳನ್ನು ಹೊಂದಿವೆ. ನಾವೆಲ್ಲರೂ ಒಂದೇ ಅನ್ನುವ ಏಕತೆಯ ಸುದ್ದಿಯನ್ನ ಪ್ರಚಾರ ಮಾಡೋದಕ್ಕೆ ನಾನು ನಿಮ್ ಸಹಾಯ ಕೇಳ್ತಾ ಇದ್ದೀನಿ. ನಮ್ಮ ಭಾರತದಲ್ಲಿ ಶಾಂತಿ, ಸೌಹಾರ್ದತೆ, ಏಕತೆ ಇವುಗಳು ಮೂಡಬೇಕು ಅಂದ್ರೆ ಈ ಯೋಜನೆಯಲ್ಲಿ ನಿಮ್ಮ ಪಾತ್ರ ಬಹುಮುಖ್ಯವಾಗಿದೆ. ಈ ಸಂದೇಶವನ್ನ ಎಲ್ಲ ಕಡೆ ಹರಡಬೇಕು. ಇದರಲ್ಲಿ ಸದುದ್ದೇಶ ಇದೆ, ಏಕತೆ ಇದೆ. ಪ್ರೀತಿಯ ಆಧ್ಯಾತ್ಮಿಕ ನಾಯಕರೇ ಮತ್ತು ಧಾರ್ಮಿಕ ಗುರುಗಳೇ, ಮಾರ್ಗದರ್ಶನ ಮತ್ತು ನಂಬಿಕೆಯನ್ನ ಹುಡುಕುವ ಈ ಪ್ರಪಂಚದಲ್ಲಿ ಒಬ್ಬ ಆಧ್ಯಾತ್ಮಿಕ ಮಾರ್ಗದರ್ಶಕನಾಗಿ ಈ ಪ್ರಪಂಚಕ್ಕೆ ಒಂದು ಒಳ್ಳೆಯ ಬದಲಾವಣೆಯನ್ನ ತರೋದ್ರಲ್ಲಿ ನಿಮ್ಮ ಪಾತ್ರ ತುಂಬಾನೇ ಮುಖ್ಯ. ಮಾನವ ಕುಲ ಹೇಗಿದೆ ಅನ್ನೋದ್ರಲ್ಲಿ ಆಧ್ಯಾತ್ಮಿಕ ನಂಬಿಕೆಗಳು ದೊಡ್ಡ ಪಾತ್ರವನ್ನು ವಹಿಸುತ್ತೆ. ಅದೇ ವೇಳೆಯಲ್ಲಿ ನಮ್ಮ ಪ್ರಪಂಚದಾದ್ಯಂತ ಸಮಾಜದ ಏಳಿಗೆಗಾಗಿ ಕೊಡುಗೆಯನ್ನ ನೀಡೋದರ ವಿಶಿಷ್ಟ ದೃಷ್ಟಿಕೋನವನ್ನು ಕೂಡ ಅದು ಒದಗಿಸುತ್ತೆ. ಹಾಗಾಗಿ ನೀವೆಲ್ಲ ಮುಖ್ಯ. ಇಂದು ನಾನು ನಿಮ್ಮನ್ನ ಸಾಮೂಹಿಕವಾಗಿ ಒಟ್ಟುಗೂಡಿಸಿ ದ್ವೇಷ ನಾಶ ಮಾಡೋದಕ್ಕೆ ಗೌರವದಿಂದ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ಎಲ್ಲ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಗುರುಗಳಲ್ಲಿ ನನ್ನ ಮನವಿ ಏನಂದ್ರೆ, ಏಕತೆಗಾಗಿ ನೀವೆಲ್ಲರೂ ಒಂದಾಗಿ ಸಹಕರಿಸಬೇಕು. ನೀವೆಲ್ಲರೂ ಸೇರಿ ಸುಂದರವಾದ ಪ್ರಪಂಚವನ್ನ ಕಟ್ಟಬಹುದು. ಏಕತೆ, ಸಹಾನುಭೂತಿ ಮತ್ತು ಆತ್ಮತತ್ವವು ಪ್ರತಿ ಪ್ರಮುಖ ನಂಬಿಕೆ ಮತ್ತು ಆಧ್ಯಾತ್ಮಿಕ ಸಂಪ್ರದಾಯದ ಹೃದಯದಲ್ಲಿ ನೆಲೆಸಿದೆ. ಎಲ್ಲಾ ವರ್ಗದ ಜನರನ್ನ ಒಟ್ಟುಗೂಡಿಸಿ ಏಕತೆಯ ಭಾವನೆಯನ್ನ ಬೆಳೆಸೋದು ಆಳವಾದ ಸಾಮರ್ಥ್ಯವನ್ನ ನೀವು ನೀಡಬಲ್ಲಿರಿ. ಆಗ ಮಾತ್ರ ಧರ್ಮ ಮತ್ತು ಸಂಸ್ಕೃತಿಯ ಗಡಿಯನ್ನ ದಾಟಿ ನಾವು ಏಕತೆಯನ್ನ ರೂಪಿಸಲು ಸಾಧ್ಯ. ನೀವು ಒಂದಾಗಿ ಸೇರಿದರೆ ನಿಮ್ಮ ಎಲ್ಲ ಬೋಧನೆಗಳು ಜನರನ್ನ ತಲುಪಿಸೋದಕ್ಕೆ ಸಾಧ್ಯ ಆಗುತ್ತೆ. ಅದು ಧನಾತ್ಮಕ ಬದಲಾವಣೆಗೆ ಶಕ್ತಿಯನ್ನ ಸೃಷ್ಟಿ ಮಾಡುತ್ತೆ. ಪ್ರತಿಯೊಬ್ಬ ಆಧ್ಯಾತ್ಮಿಕ ನಾಯಕನೂ ಕೂಡ ಈ ಜಗತ್ತಿನ ಉದ್ಧಾರಕ್ಕೋಸ್ಕರ ದೇಶದ ನಾಯಕರೊಡನೆ ಕೈ ಜೋಡಿಸುವುದು ಮುಖ್ಯ. ನಾನೀಗ ಶಾಂತಿ, ನೆಮ್ಮದಿ ಮತ್ತು ಏಕತೆಯ ದಾರಿಗೆ ಮತ್ತೆ ವಾಪಸ್ಸಾಗಿದ್ದೀನಿ. ಈ ಕಲಿಯುಗವನ್ನ ಅಂತ್ಯ ಮಾಡೋದಕ್ಕೆ ನನಗೆ ಪ್ರತಿಯೊಬ್ಬರಿಂದ ಸಹಾಯ ಬೇಕಾಗಿದೆ. ಸತ್ಯಯುಗದ ಬಾಗಿಲನ್ನ ಇನ್ನು ತೆಗೆಯಬೇಕು. ಪ್ರತಿ ವ್ಯಕ್ತಿಯ ಒಳಗಿರುವಂತಹ ಆತ್ಮದಲ್ಲಿ ಕೂಡ ಸೌಹಾರ್ದತೆ ನೆಲೆಸಬೇಕು. ಮತ್ತು ಪ್ರತಿಯೊಬ್ಬರು ತಾವು ದೇವರೆಂದು ಭಾವಿಸ್ತಾರೆ. ತಮಗೆ ತಾವೇ ದೇವರು. ಇಡೀ ಪ್ರಪಂಚವೇ ಒಂದು ಕುಟುಂಬ ಅಂತ ನೀವು ಭಾವಿಸ್ಬೇಕು. ನೀವು ಎಲ್ಲರೊಳಗೂ ಒಂದಾಗಿ ಬಾಳ್ಬೇಕು. ಪ್ರತಿಯೊಬ್ಬರಲ್ಲೂ ಕೂಡ ನೀವು ನೆಲೆಸಬೇಕು. ಜೆಸಿಕಾ, ನನ್ನ ಹಿಂದಿನ ಪ್ರಯಾಣಗಳಲ್ಲಿ ನಾನು ಏಕತೆಯ ಪ್ರಾಮುಖ್ಯತೆಯನ್ನ ಹೇಳ್ತಾ ಬಂದಿದ್ದೀನಿ. ಅದು ಸಾಕಷ್ಟು ಆತ್ಮಗಳಿಗೆ ನೆಮ್ಮದಿಯನ್ನ ತಂದಿದೆ. ಮುಖ್ಯವಾಗಿ ಭಾರತದಲ್ಲಿ ನಾನು ಎಲ್ಲ ಆತ್ಮಗಳು ಒಂದಾಗಬೇಕು ಅಂತ ಆಶಿಸ್ತಾ ಇದ್ದೀನಿ. ಆಗ ಮಾತ್ರ ಇಡೀ ಪ್ರಪಂಚದಲ್ಲಿ ಏಕತೆ ಬರುತ್ತೆ. ನಾನು USA ವಾಪಸ್ಸಾದ್ರೂ ಕೂಡ ನನ್ನ ಉದ್ದೇಶ ಯಾವತ್ತೂ ಕೂಡ ಬದಲಾಗೋದಿಲ್ಲ. ಈ ಸಂದೇಶವನ್ನ ನಾನು ಎಲ್ಲ ಕಡೆ ಹರಡ್ತೀನಿ. ಉಕ್ರೇನ್ ಮತ್ತೆ ರಷ್ಯಾ ಮಧ್ಯೆ ನಡೀತಿರುವಂತಹ ಯುದ್ಧನ ನಾನು ನಿಲ್ಲಿಸೋದಕ್ಕೆ ಬಯಸ್ತೀನಿ. ಹಾಗೆ ಪ್ಯಾಲೆಸ್ಟೇನಿಯನ್ ಯುದ್ಧ ಕೂಡ. ನಾನು ಭಾರತ, ಅಮೆರಿಕ
ಮತ್ತೆ ಬೇರೆ ದೇಶಗಳಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಈ ಕೂಡಲೇ ನೀವು ಮಾಡ್ತಿರೋಂಥ ಯುದ್ಧಗಳನ್ನ ನಿಲ್ಲಿಸ್ಬೇಕು. ಶಾಂತಿ, ನೆಮ್ಮದಿ ಮತ್ತು ಏಕತೆಯನ್ನ ಹರಡಬೇಕು ಅನ್ನುವಂಥ ನನ್ನ ಸದುದ್ದೇಶ ಇಡೀ ಪ್ರಪಂಚವೇ ಒಂದು ಅನ್ನೋ ರೀತಿಯಲ್ಲಿ ಒಂದು ಕುಟುಂಬದ ಹಾಗೆ ಮಾಡಬೇಕು ಅನ್ನೋದೇ ನನ್ನ ಮುಖ್ಯವಾದ ಉದ್ದೇಶ. ನಾನು ಎಲ್ಲಿ ಶುರು ಮಾಡಿದ್ನೋ ಈಗ ಅಲ್ಲಿಗೆ ವಾಪಸ್ಸಾಗಿದ್ದೀನಿ. ನನ್ನ ಪ್ರಯಾಣ ಆರಂಭ ಆದ ಜಾಗಕ್ಕೆ ಪೂರ್ವದ ಎಲ್ಲ ಸಮಸ್ಯೆಗಳು ಈಗ ಬಗೆಹರಿತಾ ಇದ್ದಾವೆ. ಈಗ ನನ್ನ ಗಮನ ಪಾಶ್ಚಾತ್ಯ ದೇಶಗಳ ಕಡೆಗೆ ಹರಿತಾ ಇದೆ. ಸೌಹಾರ್ದತೆ ಪ್ರಪಂಚದಲ್ಲಿ ನೆಲೆಸಬೇಕು ಅನ್ನೋದು ನನ್ನ ಮುಖ್ಯವಾದ ಉದ್ದೇಶ. ಶಾಂತಿ ಮತ್ತು ಏಕತೆ ನೆಲೆಸಬೇಕು. ದೈವಿಕ ಶಕ್ತಿಯಿಂದ ಮಾತ್ರ ನಾನು ಅನ್ಕೊಂಡಿರೋ ಎಲ್ಲ ಕೆಲಸಗಳನ್ನು ಸಾಕಾರಗೊಳಿಸಬಹುದು. ಶಾಂತಿ, ನೆಮ್ಮದಿ ಮತ್ತು ಏಕತೆ ಎಲ್ಲ ಕಡೆ ನೆಲೆಸೋದೇ ನನ್ನ ಮುಖ್ಯವಾದ ಉದ್ದೇಶ. ಎಲ್ಲ ಆತ್ಮಗಳಿಗೂ ನನ್ನ ಸಂದೇಶ ಏನು ಅಂದ್ರೆ, ಪ್ರಪಂಚದಲ್ಲಿ ಸಂತೋಷ ನೆಲೆಸಬೇಕು ಅನ್ನೋದೇ ನನ್ನ ಮನಸ್ಸಿನಲ್ಲಿರುವಂತಹ ಆಸೆ. ಈ ಪ್ರಪಂಚ ನಗುಮುಖದಲ್ಲಿ ಕಂಗೊಳಿಸ್ಬೇಕು. ದೇವ್ರೇ, ನನಗೆ ನಿನ್ನ ಮಾತು ಕೇಳಿಸಿದೆ, ಅದರ ಪ್ರಕಾರ ನಾನು ನಡ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ಜೊತೆ ಮಾತಾಡು. ಅದು ಈವಾಗಲೇ ಶುರುವಾಗಿದೆ. ನಾನು ಬರೆದ ಕತೆಗೆ ನೀನೇ ಕಥಾನಾಯಕ. ನಿನ್ನ ಬಲವನ್ನು ಹೆಚ್ಚಿಗೆ ಮಾಡಿಕೊಳ್ಳಕ್ಕೆ ಸಮಯ ಇದು. ನಿನ್ನ ಸಂಕಲ್ಪ ಹೆಚ್ಚಾಗಬೇಕು. ಆಗಲೇ ನೀನು ರಚಿಸಿದ ಕಥೆಯಲ್ಲಿ ದುಷ್ಟ ಶತ್ರುಗಳನ್ನು ನಾಶ ಮಾಡಬಹುದು. ಇದರ ಮೂಲಕ ನಿಂತ ನಾಯಕರು ಒಳ್ಳೆಯದಕ್ಕಾಗಿ ಹೋರಾಡ್ತಾರೆ. ನಿನಗೋಸ್ಕರ ಈ ಆಯುಧನ ತಯಾರು ಮಾಡಿದೆ. ಸ್ವರ್ಗ ಎನ್ನುವ ಸಾಮ್ರಾಜ್ಯದಲ್ಲಿ ಇದನ್ನು ಯಾರು ಎದುರಿಸಕ್ಕೆ ಆಗಲ್ಲ. ಅದನ್ನು ಯಾರು ಕರಗಿಸೋಕ್ಕಾಗಲ್ಲ. ನನ್ನ ಆಯುಧ ಯಾವಾಗಲೂ ನಿನ್ನತ್ರನೇ ಇರುತ್ತೆ. ನಿನಗೋಸ್ಕರ ಬಲವಾಗಿ ಹೇಗೆ ಇರುತ್ತೇನೋ ಹಾಗೆ ಈ ಖಡ್ಗದಿಂದಲೇ ಪ್ರೇಮ ಅನ್ನೋ ಅಧಿಕಾರದಿಂದ ನಾಯಕರನ್ನು ಸೇರಿಸು. ಕುಟುಂಬಗಳನ್ನು, ಸಂಘಗಳನ್ನು, ಶತ್ರುಗಳ ಸಮೇತ. ಯಾವ ಏಕತ್ವಕ್ಕಾಗಿ ಹಗಲು ರಾತ್ರಿ ನೀನು ಕಷ್ಟಪಡುತ್ತಾ ಇದಲ್ವಾ, ಅದಕ್ಕಾಗಿ ಈ ಆಯುಧ. ಈಗ ನಿನ್ನ ಆಯುಧ ಉಪಯೋಗಿಸೋ ಸಮಯ ಬಂದಿದೆ. ಯಾವುದಕ್ಕೂ ಭಯಪಡಬೇಡ. ನೀನು ಎಲ್ಲರನ್ನೂ ಒಂದಾಗಿ ನೋಡುತ್ತೀಯ. ಎಲ್ಲ ಮತಗಳನ್ನು ನೀನು ಒಂದಾಗಿ ಸೇರಿಸ್ತೀಯ. ಮಾನವ ಜಾತಿ ಒಂದೇ. ಈವಾಗ ಪ್ರಪಂಚಕ್ಕೆ ಸರಿಯಾದ ವ್ಯಾಕ್ಸಿನ್ ನೀನೇ ಆಗುತ್ತೀಯಾ? ಓ ದೇವ್ರೇ, ನೀನು ನನಗೆ ಯಾವ ರೀತಿಯಾದಂತಹ ಶಕ್ತಿಯನ್ನು ಕೊಟ್ಟಿದೀಯಾ? ಇದೆಂತಹ ಶಕ್ತಿ? ನಿನ್ನ ಅವಶ್ಯಕತೆ ಅದು ನಿನಗೆ ಗೊತ್ತಾಗುತ್ತೆ. ಈಗ ಎದ್ದೇಳು ಬಾಲಕ. ಎದ್ದು ಜಯಿಸು. ಪ್ರೀತಿ ನಾಯಕನಾಗಿ ನಿನ್ನ ಗುರಿಗಾಗಿ ಹೋರಾಡು. ನಿನಗಾಗಿ ದೇವತೆಗಳನ್ನು ಕಳಿಸಿದ್ದೇನೆ. ಆತ್ಮನಿರ್ದೇಶಕರು ನಿನ್ನನ್ನು ಅಂತರ್ದೃಷ್ಟಿಯಿಂದ ಮಾತಾಡ್ತಾರೆ. ಧ್ಯಾನದಲ್ಲಿರುವಾಗ ಅವರು ಮಾತಾಡ್ತಾರೆ. ಅವರ ಜ್ಞಾನದಿಂದ ಮುಂದಕ್ಕೆ ಹೋಗು. ಅವರು ಮಾರ್ಗದರ್ಶನ ನೀಡುತ್ತಾರೆ. ಇದುವರೆಗೂ ಯಾವಾಗಲೂ ಸೃಷ್ಟಿಸಲಾಗದ ಶಕ್ತಿಯುತ ಆಯುಧದಿಂದ ಅಭಿಷೇಕ ಮಾಡುತ್ತಾರೆ. ಪ್ರೀತಿ ನಿನ್ನ ಆಯುಧ. ಹೋಗಿ ಪ್ರೀತಿಯನ್ನು ಹಂಚು. ಪ್ರಪಂಚಕ್ಕೆ ಅತ್ಯಂತ ಅವಶ್ಯಕತೆ ಇರುವ ಆಯುಧವನ್ನು ಸೃಷ್ಟಿ ಮಾಡು. ನನ್ನ ಪ್ರೀತಿಯ ರಾಜಕಾರಣಿಗಳೇ, ಕಾಂಗ್ರೆಸ್ನವರೇ ಮತ್ತು ಪ್ರತಿ ರಾಜ್ಯದ ರಾಜಕಾರಣಿಗಳೇ, ಆಧ್ಯಾತ್ಮಿಕ ರೀತಿಯಲ್ಲಿ ಬದಲಾಗ್ತಾ ಇರುವಂತಹ ಈ ಪ್ರಪಂಚದಲ್ಲಿ ಏಕತೆ ಮೂಡೋದಕ್ಕೆ ಈ ಪ್ರಪಂಚದಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಾ ಇವೆ ಮತ್ತು ಸಂಘರ್ಷ ನಡೀತಾ ಇದೆ. ರಾಜಕಾರಣದಲ್ಲಿ ಏನೇ ನಡೆದ್ರೂ ಕೂಡ ದೇಶ ಮುನ್ನಡೆಯುವ ಹಾದಿಯಲ್ಲಿ ಯಾವುದೇ ರೀತಿಯಿಂದ ಕೂಡ ಹಿಂದುಳಿಬಾರದು. ಸಾಮಾನ್ಯ ಜನರ ಮೇಲೆ ಆಗುವಂತಹ ಪರಿಣಾಮಗಳನ್ನು ತಮ್ಮ ಬುದ್ಧಿಯನ್ನು ಉಪಯೋಗಿಸಿ
ರಾಜಕಾರಣಿಗಳು ಸರಿಯಾದ ರೀತಿಯಲ್ಲಿ ಬಗೆಹರಿಸಬೇಕು. ಈಗ ಅತಿ ಮುಖ್ಯವಾಗಿ ನಾವು ಒಂದು ವಿಷಯದ ಬಗ್ಗೆ ತುಂಬಾನೇ ಗಮನ ಹರಿಸಬೇಕಾಗಿದೆ. ನಮ್ಮ ದೇಶದಲ್ಲಿ ಮನೆ ಇಲ್ದವರಿಗೆ ಆಗ್ತಾ ಇರುವಂತ ತೊಂದರೆಗಳಿಂದ ಸಮಾಜದಲ್ಲಿ ಸಮಾನತೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಾವು ಹೇಗೆ ತುರ್ತು ಸಂದರ್ಭದಲ್ಲಿ ಸಹಾಯ ಮಾಡೋದಕ್ಕೆ ನಮ್ಮ ಸೈನ್ಯವನ್ನ ಕಳಿಸ್ತೀವೋ ಅದೇ ರೀತಿಯಲ್ಲಿ ಮನೆ ಇಲ್ದವರಿಗೆ ಸಹಾಯ ಮಾಡೋದಕ್ಕೆ ಕೂಡ ನಾವು ಮುಂದಾಗಬೇಕಾಗತ್ತೆ. ಆಗ ಮಾತ್ರ ಬಡತನ ಮತ್ತು ಹಸಿವು ನಿರ್ಮೂಲನೆ ಆಗುತ್ತೆ. ಈ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ನಮ್ಮಲ್ಲಿರೋ ಸೈನ್ಯನ ಬಳಸ್ಕೊಂಡು ಕ್ಯಾಂಪ್ಗಳು ಮತ್ತು ಮನೆಗಳನ್ನ ಮನೆ ಇಲ್ದವ್ರಿಗೆ ನಿರ್ಮಾಣ ಮಾಡಿಕೊಡ್ಬೇಕು. ಯಾರಿಗೆಲ್ಲ ಅಗತ್ಯ ಇದೆಯೋ ಅವ್ರಿಗೆ ಸೌಲಭ್ಯಗಳನ್ನು ಒದಗಿಸ್ಕೊಡ್ಬೇಕು. ಇದು ಕೇವಲ ಅವ್ರಿಗೆಲ್ಲ ಮನೆ ಕಟ್ಕೊಡೋದರ ಬಗ್ಗೆ ಅಲ್ಲ, ಅವ್ರಿಗೆ ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ಕೊಡೋದು ನಮ್ಮ ಸಮಾಜನ ಸುಧಾರಣೆ ಮಾಡುತ್ತೆ. ಹಸಿವು ಮತ್ತು ಬಡತನನ ನಿರ್ಮೂಲನೆ ಮಾಡೋದಕ್ಕೆ ಇದು ಸರಿಯಾದ ರೀತಿ ಅಂತ ನಾನು ಭಾವಿಸ್ತೀನಿ. ನಮ್ಮ ಸೇನೆ ಮತ್ತು ಬೇರೆಯ ಸಂಪನ್ಮೂಲಗಳನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿದ್ರೆ ಯಾರಿಗೆಲ್ಲ ಮನೆ ಇಲ್ವೋ, ಯಾರೆಲ್ಲ ಬೀದಿಲಿದಾರೋ ಅವ್ರಿಗೆ ಸರಿಯಾದ ರೀತಿಯಲ್ಲಿ ನ್ಯಾಯ ಒದಗಿಸ್ಕೊಡೋದಕ್ಕೆ ನಮ್ಮಿಂದ ಪರಿಪೂರ್ಣವಾಗಿ ಸಾಧ್ಯ ಆಗುತ್ತೆ. ನೀವು ಯಾವ ಪಾರ್ಟಿ ಅನ್ನೋದನ್ನ ಮರೆತು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿದಾಗ ಮಾತ್ರ ಯಾರಿಗೆಲ್ಲ ಮನೆ ಇಲ್ವೋ ಅವ್ರಿಗೆ ಸರಿಯಾಗಿ ನ್ಯಾಯ ಒದಗಿಸೋದಕ್ಕೆ ಸಾಧ್ಯ. ಹಾಗೆ ಮಾಡಿದ ತಕ್ಷಣ ಎಲ್ಲ ಸಮಸ್ಯೆಗಳು ಆಗಿಂದಾಗ್ಲೇ ಬಗೆಹರಿಯೋದಿಲ್ಲ. ಆದ್ರೆ ಇಡೀ ದೇಶ ಚೆನ್ನಾಗಿರ್ಬೇಕು ಅಂದ್ರೆ ಈ ಮೂಲಕ ಒಬ್ಬರಿಗೊಬ್ರು ಸಹಾಯ ಮಾಡಿದ್ರೆ ಮಾತ್ರ ಅದು ಸಾಧ್ಯ. ನಾವೆಲ್ಲರೂ ಈಗ ಒಟ್ಟಾಗಿ ಮುಂದೆ ಬರೋಣ. ನಾವು ಯಾವ ಪಕ್ಷ ಅಂತ ನೋಡೋದು ಬೇಡ. ನಮ್ಮ ಭವಿಷ್ಯ ಉಜ್ವಲವಾಗಿರ್ಬೇಕು ಅಂತ ಬಯಸಿ ನಾವು ಮುಂದೆ ನಡೆದ್ರೆ ಅಷ್ಟೇ ಸಾಕು. ನಮಗೆ ಪ್ರೀತಿ, ಸೌಹಾರ್ದತೆ ಮತ್ತು ಏಕತೆ ಬೇಕು. ನಮ್ಮ ದೇಶಕ್ಕಾಗಿ ನೀವು ಕೊಟ್ಟ ಸಮಯಕ್ಕಾಗಿ ನಿಮಗೆ ಧನ್ಯವಾದಗಳು. ಪ್ರೀತಿಯ ತಾರೆಗಳೇ, ನೀವೆಲ್ಲರೂ ಅತ್ಯಂತ ಪ್ರತಿಭಾವಂತ ವ್ಯಕ್ತಿಗಳು. ಎಲ್ಲರೂ ನಿಮ್ಮನ್ನ ಪ್ರೀತಿಸ್ತಾರೆ. ಈಗ ನಾವೆಲ್ಲರೂ ಏಕತೆಗಾಗಿ ಕೆಲಸ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಮನುಷ್ಯತ್ವಕ್ಕೆ ಬೆಲೆ ಕೊಟ್ಟು ನಾವೆಲ್ಲರೂ ಒಟ್ಟಾಗಿ ಬಾಳ್ಬಹುದು. ಅದರಿಂದ ಬಡತನ, ಹಸಿವು, ತಾರತಮ್ಯತೆ ಎಲ್ಲ ರೀತಿಯ ಸಮಸ್ಯೆಗಳು ಬಗೆಹರಿಯುತ್ತೆ. ಇಡೀ ಪ್ರಪಂಚವೇ ಈಗ ಆಧ್ಯಾತ್ಮದ ಕಡೆ ನಡೆಯೋದಕ್ಕೆ ಹೆಜ್ಜೆ ಆಗ್ತಾ ಇದೆ. ನೀವು ಎದುರಿಸ್ತಾ ಇರುವಂತಹ ಪ್ರತಿಯೊಂದು ಸಮಸ್ಯೆಗೂ ಏಕತೆ ಮಾತ್ರ ಉತ್ತರ. ನಾನು ನಿಮ್ಮ ಜೊತೆ ಇರ್ತೀನಿ. ನಾನು ನಿಮ್ಮೆಲ್ಲರನ್ನೂ ಪ್ರೀತಿಸ್ತೀನಿ. ಪ್ರೀತಿಯ ಶ್ರೀಮಂತರೇ, ನೀವು ಈ ಪ್ರಪಂಚದಲ್ಲಿ ತುಂಬಾನೇ ಗೆಲುವನ್ನ ಸಾಧಿಸಿದಿರಾ. ಈ ಸಾಗರಕ್ಕಿಂತ ಹೆಚ್ಚಾಗಿದೆ ನಿಮ್ಮೆಲ್ಲರ ಕೊಡುಗೆ. ನೀವು ಗಳಿಸಿರುವ ಆಸ್ತಿಯಲ್ಲಿ 1% ಕೊಟ್ಟರೂ ಸಾಕು. ಅದು ಪ್ರಪಂಚದ ಹಸಿವನ್ನ ನೀಗಿಸೋದಕ್ಕೆ ಅತಿ ದೊಡ್ಡ ಉಡುಗೊರೆಯಾಗುತ್ತೆ. ನೀವೆಲ್ಲರೂ ಒಟ್ಟಾಗಿ ಈ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ನಾಂದಿ ಆಡಬೇಕಾಗಿದೆ. ನೀವೆಲ್ಲರೂ ಒಟ್ಟಾಗಿ ಕುಳಿತು ಈ ಸಮಸ್ಯೆಗಳ ಬಗ್ಗೆ ಚರ್ಚಿಸಿದಾಗ ಬಡವರ ಬಗ್ಗೆ ಮತ್ತು ಹಸಿದವರ ಬಗ್ಗೆ ಗಮನ ಹರಿಸಬಹುದು. ಶಾಂತಿ, ನೆಮ್ಮದಿ, ಒಗ್ಗಟ್ಟು, ಏಕತೆಯಿಂದ ಸಾಕಷ್ಟು ಸಮಸ್ಯೆಗಳಿಗೆ ಪರಿಹಾರ ಹುಡುಕಬಹುದು. ನೀವೆಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕು ಅಂತ ಮನಸ್ಸು ಮಾಡಿ ನಿಮ್ಮ ಆಸ್ತಿಯಲ್ಲಿ 10% ಕೊಟ್ಟರೂ ಸಾಕು. ಪ್ರಪಂಚದಲ್ಲಿ ಇರುವಂತಹ ಎಲ್ಲಾ ಬಡತನಗಳು ನಿರ್ಮೂಲನೆ ಆಗುತ್ತೆ. ಈ ಸಮಸ್ಯೆಗಳಿಗೆ ನಿಮ್ಮ ಕೊಡುಗೆಯನ್ನು ಜನರು ಶತಮಾನಗಳವರೆಗೂ ನೆನಪಿನಲ್ಲಿಟ್ಕೊಳ್ತಾರೆ. ದಯವಿಟ್ಟು ಈ ಸಮಸ್ಯೆಗಳ ಬಗ್ಗೆ ನೀವೆಲ್ಲರೂ ಒಮ್ಮೆ ಯೋಚಿಸಬೇಕು ಮತ್ತು ಪ್ರಪಂಚವನ್ನು ಬದಲಾಯಿಸಬೇಕು. ದಯವಿಟ್ಟು ನನ್ನ ಈ ಪ್ರಾರ್ಥನೆಯನ್ನ ಸ್ವೀಕರಿಸಿ ಸಮಸ್ಯೆಗಳನ್ನ ಬಗೆಹರಿಸಿ ಶಾಂತಿ, ನೆಮ್ಮದಿ ಮತ್ತು ಏಕತೆಯನ್ನ ಎಲ್ಲ ಕಡೆ ಹರಡಿ. ನಿಮ್ಮೆಲ್ಲರಿಗೂ ನನ್ನ ಆಶೀರ್ವಾದಗಳು. ಪ್ರೀತಿಯ ನಾಯಕರೇ ಮತ್ತು ರಾಜಕಾರಣಿಗಳೇ, ಯುದ್ಧ ಪ್ರಾರಂಭಿಸುವ ಯೋಚನೆಯನ್ನ ನೀವು ಕೈಬಿಡಬೇಕು. ಇನ್ಮುಂದೆ ಈ ಪ್ರಪಂಚಕ್ಕೆ ಅದರ ಅಗತ್ಯ ಇರೋದಿಲ್ಲ. ಪ್ರಕೃತಿಗೆ ಇನ್ಯಾವುದೇ ರೀತಿಯ ಮಾಲಿನ್ಯ ಬೇಕಾಗಿಲ್ಲ. ಶಾಂತಿ, ನೆಮ್ಮದಿ, ಏಕತೆಯನ್ನ ನಾವು ಆಯ್ಕೆ ಮಾಡ್ಕೊಳ್ಳೋಣ. ಆಗ ಎಲ್ಲರೂ ಬೆಳಿಬಹುದು. ಯಾರಲ್ಲೂ ಕೂಡ ಅಸೂಯೆ ಇರುವುದಿಲ್ಲ. ಪ್ರತಿ ಮನುಷ್ಯ ಮತ್ತು ದೇಶಗಳ ನಡುವೆ ಇರುವ ದ್ವೇಷ ಇನ್ನು ಅಂತ್ಯ ಆಗಬೇಕು. ಈ ಪ್ರಪಂಚವನ್ನ ಉಳಿಸೋದಕ್ಕೆ ನಾವೆಲ್ಲರೂ ಇನ್ನು ಮುನ್ನಡೆಯಬೇಕು. ಈ ಪ್ರಕೃತಿಯನ್ನ ಪ್ರೀತಿಸೋಣ. ಮನುಷ್ಯತ್ವದಿಂದ
ಈ ಪ್ರಪಂಚದಲ್ಲಿ ಏಕತೆ ತರೋಣ. ನಾನು ಕೃತಜ್ಞನಾಗಿದ್ದೀನಿ. ಏಕತೆಯ ಸಂದೇಶ ಎಲ್ಲ ಕಡೆ ಹರಡಿದೆ. ಈಗ ನೀವು ನಿಮ್ಮ ತಾಯ್ನಾಡಿಗೆ ವಾಪಸ್ಸಾಗುವಂತ ಸಮಯ ಬಂದಿದೆ. ಒಗ್ಗಟ್ಟಿನ ಬೆಳಕನ್ನ ಎಲ್ಲ ಕಡೆ ಚೆಲ್ಲಬೇಕು. ಎಲ್ಲರ ಆತ್ಮಗಳ ಜೊತೆ ಒಂದಾಗೋಣ. ನಾವೀಗ ಹೊರಟಿರೋದು ಯಾವುದೇ ತಡೆ ಇಲ್ಲದೆ ಎಲ್ಲ ಕಡೆ ಪ್ರೀತಿ, ನೆಮ್ಮದಿ ಮತ್ತು ಏಕತೆಯನ್ನ ಹರಡೋಕೆ. ಪ್ರೀತಿಯ ಪ್ರಕೃತಿ, ನಿನ್ನ ನೋವೇನು ಅಂತ ನನಗೆ ಅರ್ಥ ಆಗ್ತಾ ಇದೆ. ಒಳ್ಳೆ ಮನಸ್ಸಿಲ್ಲದಂತಹ ವ್ಯಕ್ತಿಗಳಿಂದ ಮಾಲಿನ್ಯ ಆಗ್ತಾನೆ ಇದೆ. ನೀನು ಈ ಭೂಮಿ ಮೇಲೆ ನರಳಾಡ್ತಾ ಇದೀಯ. ನಿನ್ನ ಪಾಲಿಗೆ ಇದು ವಿಷ. ನಿನಗೆ ನೋವು ಕೊಡ್ತಾ ಇದೆ, ಈ ಭೂಮಿಗೂ ಕೂಡ. ಭೂಮಾತೆ, ನೀನು ಅನುಭವಿಸ್ತಾ ಇರೋಂಥ ನೋವು, ದುಃಖ ಏನು ಅಂತ ನನಗೆ ಅರ್ಥ ಆಗಿದೆ. ಮನುಷ್ಯತ್ವ ನಿನ್ನ ಆತ್ಮನ ಕಟ್ಟಾಕಿದೆ. ಎಲ್ಲ ಕಡೆ ಮಾಲಿನ್ಯಗಳನ್ನು ಮಾಡಿ ವಿಷ ಹರಡ್ತಾ ಇದ್ದಾರೆ. ನಿನ್ನ ಮತ್ತೆ ಪ್ರಕೃತಿಯಲ್ಲಿರುವಂತಹ ಎಲ್ಲ ವಿಷಕಾರಿಯನ್ನ ನಾನು ತೆಗೆದುಕೊಳ್ತೀನಿ. ಆಗ ನೀವು ಎಂದಿನಂತೆ ಸ್ವಾಭಾವಿಕ ಆಕಾರದಲ್ಲಿದ್ದು ನಿಮ್ಮ ಸ್ವಭಾವದ ಮೂಲಕ ಜೀವ ಸಂತತಿಗಳನ್ನು ಪೋಷಿಸ್ತಾ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮ ನಿಷ್ಕಲ್ಮಶ ಕರ್ತವ್ಯವನ್ನ ಸದಾ ಕಾಲ ಗೌರವದಿಂದ ನೆನೆಸ್ಕೊಳ್ತೀವಿ. ಹೌದು ಮಹಾಯೋಗಿ, ಮನುಷ್ಯರು ಎಂದಿಗೂ ಕಲಿಯಲ್ಲ. ಈ ಸಲ ಭೂಮಿ ಜೊತೆ ನೀರು ಮತ್ತೆ ಅಗ್ನಿ ಸೇರ್ಕೊಂಡು ನಾಶ ಮಾಡುತ್ತೆ. ಹಾಗೆ ಪ್ರಕೃತಿ ಎಲ್ಲಾ ಕಡೆನೂ ಎಲ್ಲವನ್ನು ನಾಶ ಮಾಡುತ್ತೆ. ಪ್ರಪಂಚದಾದ್ಯಂತ ಗಾಳಿಯಲ್ಲಿ ವೈರಸ್ಗಳು ಹರಡುತ್ತೆ. ಮತ್ತೆ ಮನುಷ್ಯತ್ವದ ಪಾಠನ ಕಲಿಸ್ತೀನಿ. ಇಲ್ಲ ಪ್ರಕೃತಿ ಮಾತೆ, ಮನುಷ್ಯರಿಗೆ ಬದಲಾಗೋದಕ್ಕೆ ಸಮಯ ಬೇಕು. ಅವರ ಒಳ ಮನಸ್ಸು ಜಾಗೃತಿಗೊಳ್ಳೋದಕ್ಕೆ ಪ್ರಾರಂಭ ಆಗಿದೆ. ನಾನು ಎಲ್ಲ ದುಷ್ಟ ಮನಸ್ಸು, ದುಷ್ಟ ಯೋಚನೆಗಳನ್ನ ದೂರ ಮಾಡಿದ್ದೀನಿ. ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಏಕತೆ ಸ್ಥಾನ ಪಡೆಯೋದನ್ನ ತುಂಬಾ ಕಡಿಮೆ ಸಮಯದಲ್ಲೇ ನೋಡ್ತೀರಾ. ಎಲ್ಲ ಮನಸ್ಸುಗಳು ಬದಲಾಗತ್ತೆ. ದುಡ್ಡು, ಹೆಸರನ್ನ ಹಿಂಬಾಲಿಸೋದರ ಬದಲಾಗಿ ಅವರು ಭಕ್ತಿ ಮತ್ತು ಏಕತೆಯ ಕಡೆ ನೋಡ್ತಾರೆ. ನನ್ನ ಪ್ರೀತಿಯ ಮಹಾಯೋಗಿ, ಈ ಜಗತ್ತಿನ ಉಳಿಸೋದಕ್ಕೆ ನೀನು ನೋವು ಮತ್ತೆ ತೊಂದರೆಗಳಲ್ಲಿ ಮತ್ತೆ ಸಿಕ್ಕಾಕೊಳ್ತೀಯ. ಈ ವಿಷ ಹಾಲಕ್ಕಿನ್ನ ವಿಷಕಾರಿ. ನೀನು ಎಲ್ಲ ಆತ್ಮಗಳು ಮತ್ತೆ ನನ್ನನ್ನ ಪ್ರೀತಿಸ್ತೀಯ. ನಿನ್ನನ್ನು ಪಡೆದ ನಾವೇ ಧನ್ಯರು. ಪ್ರಕೃತಿ ಮಾತೆ, ನಾನು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ನೆಲೆಸಿದ್ದೀನಿ. ಇಲ್ಲಿ ಯಾರಿಗೆ ನೋವಾದರೂ ನನಗೆ ನೋವಾಗುತ್ತೆ. ಇಲ್ಲಿ ನಿನಗೆ ನೋವಾದರೆ ನನಗೆ ನೋವಾಗುತ್ತೆ. ನನಗೆ ಬೇಕಾದರೆ ನೋವಾಗಲಿ, ಆದರೆ ಅದರ ಮೂಲಕ ನೀನು ಮತ್ತು ಮನುಷ್ಯರು ಅನುಭವಿಸ್ತಾ ಇರುವಂತಹ ನೋವು, ದುಃಖ ಎಲ್ಲ ಕೂಡ ಕಡಿಮೆ ಆಗುತ್ತೆ. ಸತ್ಯಯುಗದ ಬಾಗಿಲು ತೆರೆದಾಗಿದೆ. ಮನುಷ್ಯತ್ವ ನಿಧಾನವಾಗಿ ಅದರ ಕಡೆ ನಡೀತಾ ಇದೆ. ನಾನ್ ನಿನ್ನನ್ನ ಹಿಂಬಾಲಿಸ್ತೀನಿ ಮಹಾಯೋಗಿ. ನೀನು ನನ್ನ ಒಳ ಜಾಗೃತಿ. ನಾನು ನಿನ್ನ ಒಳಗೆ ಒಂದಾಗಿದ್ದೀನಿ. ನಾನು ಎಲ್ಲ ಮನುಷ್ಯರ ಜೊತೆ ಒಂದಾಗಕ್ ಬಯಸ್ತೀನಿ. ಹಾಗಾಗಿ ನನ್ನನ್ನ ಕಾಪಾಡ್ಕೊಳ್ಳೋದು ಮುಖ್ಯ. ಖಂಡಿತವಾಗಲೂ ಪ್ರಕೃತಿ ಮಾತೆ, ನೀನಂದ್ರೆ ನಮ್ಗೆಲ್ರಿಗೂ ಇಷ್ಟ. ಧನ್ಯವಾದಗಳು ಮಹಾಯೋಗಿ. ಎಲ್ಲರೊಳಗೆ ಒಂದಾಗು. ಎಲ್ಲರೊಳಗೂ ಏಕತೆ ಅನ್ನೋದಿದೆ. ಇನ್ಮುಂದೆ ದ್ವೇಷ ಅನ್ನೋದಿಲ್ಲ, ಭೇದ ಭಾವ ಅನ್ನೋದಿಲ್ಲ, ಅಸೂಯೆ ಅನ್ನೋದಿಲ್ಲ, ಯಾವುದೇ ತೀರ್ಪುಗಳಿಲ್ಲ, ಬಾಂಬ್ಗಳಿರೋದಿಲ್ಲ, ಮಿಸೈಲ್ಗಳಿರೋದಿಲ್ಲ. ಯುದ್ಧನ ನಿಲ್ಸಿ, ಯುದ್ಧನ ನಿಲ್ಸಿ, ಯುದ್ಧನ ನಿಲ್ಸಿ, ಯುದ್ಧನ ನಿಲ್ಸಿ, ಯುದ್ಧನ ನಿಲ್ಸಿ.
see the oneness between husband and wife, children and parents. I wanna see the oneness between father and daughter, father and son. I wanna see the oneness between mother and daughter, mother and son. I wanna see the oneness between brother and brother, brother and sister. I wanna see the oneness between friends and friends, human and homeless, neighbors and neighbors. Na 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 na. Be one with everyone. There is a one within everyone. I'm driving on a highway one. I wanna see the oneness between Hindu and Muslim, Christian and Judaism. I wanna see the oneness between Sikhism and Hinduism, Baha'i and Buddhism. I wanna see the oneness between religious masters, spiritual masters. Na 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 na. Be one with everyone. There is a one within everyone. I'm driving on a highway one. I wanna see the oneness between all the celebrities and all the sportsmen. I wanna see the oneness between all the politicians and all the world leaders. I wanna see the oneness between all the millionaires and all the billionaires. Na 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 na. Be one with everyone. There is a one within everyone. I'm driving on a highway one. I wanna see the oneness between Ukraine and Russia, Palestine and Israel. I wanna see the oneness between India and Pakistan, India and Canada, India and China, China and Taiwan. I wanna see the oneness between Saudi Arabia and Yemen, South and North Korea. I wanna see the oneness between US and Russia, Iran and US. ಯುದ್ಧನ ನಿಲ್ಸಿ, ಯುದ್ಧನ ನಿಲ್ಸಿ, ಯುದ್ಧನ ನಿಲ್ಸಿ, ಯುದ್ಧನ ನಿಲ್ಸಿ, ಯುದ್ಧನ ನಿಲ್ಸಿ. ನಾನು ಏಕತೆನ ಕಾಣಬೇಕು, ಪ್ರಪಂಚದಾದ್ಯಂತ ಹರಡಬೇಕು, ಸೂರ್ಯನ ಬೆಳಕಿನ ಹಾಗೆ, ಇಡೀ ಬ್ರಹ್ಮಾಂಡಕ್ಕೆಲ್ಲ ಹರಡಿರೋ ಹಾಗೆ. ನಾನು ಏಕತೆನ ಕಾಣಬೇಕು, ನಾನು ಏಕತೆನ ಕಾಣಬೇಕು. ದಯವಿಟ್ಟು